Hello students, Namaskara ellarigu. I welcome you all back once again to Physics Wala. Students, first of all, I would like to wish you all a very happy Independence Day. In fact, today is August 15th, but new Nana Saturday nodtiri. But still, I wish you all a very happy Independence Day. Right, students, now Iga, we are studying the chapter Some Basic Concepts of Chemistry. ಎರಡು ಕ್ಲಾಸ್ ಮುಗ್ದಿದೆ ಈಗ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಏನೇನು ಮುಗಿಸಿದ್ದೀವಿ ಈ ಚಾಪ್ಟ್ರಲ್ಲಿ ವಿ ಆರ್ ಡನ್ ವಿತ್ ಇಂಪಾರ್ಟೆನ್ಸ್ ಆಫ್ ಕೆಮಿಸ್ಟ್ರಿ, ವಿ ಆರ್ ಡನ್ ವಿತ್ ಕ್ಲಾಸಿಫಿಕೇಶನ್ ಆಫ್ ಮ್ಯಾಟರ್, ಫಿಸಿಕಲ್ ಪ್ರಾಪರ್ಟೀಸ್, ಕೆಮಿಕಲ್ ಪ್ರಾಪರ್ಟೀಸ್, ಸಮ್ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಲೈಕ್ ಮಾಸ್, ವೇಟ್, ವಾಲ್ಯೂಮ್, ಟೆಂಪ್ರೇಚರ್, ಡೆನ್ಸಿಟಿ, ಅದರದ್ದೆಲ್ಲ ಫಾರ್ಮುಲಾ ಯೂನಿಟ್ಸ್ ಎಲ್ಲ ಕಲ್ತಿದ್ದೀವಿ. SI ಯೂನಿಟ್ಸ್ ಕಲ್ತಿದ್ದೀವಿ, 7 ಬೇಸಿಕ್ ಯೂನಿಟ್ಸ್ ಕಲ್ತಿದ್ದೀವಿ. ಆಮೇಲೆ ಇಂಪಾರ್ಟೆಂಟ್ಲಿ ಸೈಂಟಿಫಿಕ್ ನೋಟೇಷನ್ ಕಲ್ತಿದ್ದೀವಿ. ವಿ ಹ್ಯಾವ್ ಕಮ್ ಅಪ್ ಟು ಸೈಂಟಿಫಿಕ್ ನೋಟೇಷನ್. One more thing, in this chapter now we have come to calculation part. From here the calculation begins, numericals begin. Okay, numericals will be beginning from this part onwards, so pay attention everyone. Let us see now ಏನು ಮಾಡಿದೀವಿ last class ಅಂತ ನೋಡೋಣ ಈಗ. We are done with measurements of properties of matter, international system of units, the 7 base units ಮುಗಿಸಿದ್ದೀವಿ. ಅದರದ್ದು physical quantities symbol ಮತ್ತು ಅದರದ್ದು units symbol ಕೂಡ ಮುಗಿಸಿದ್ದೀವಿ. Prefixes used in the SI system. Important physical quantities like mass, weight, pressure, volume, temperature. Scientific notation. Scientific notation andre enri? Expressing any difficult number, complicated number in the form of capital N into 10 raised to small n. What is capital N? Anything from 1 in the 10 varagu, capital N, into 10 raised to n. The small n can be a positive or negative quantity. Is that clear? That is what we have done last class. So with this, ಈ ಕ್ಲಾಸಲ್ಲಿ ನಾವು ಏನೇನು ಕಲಿತಾ ಇದ್ದೀವಿ ಅಂತ ನೋಡೋಣ. ಸ್ಟೂಡೆಂಟ್ಸ್, ವಿ ಹ್ಯಾವ್ ಕಮ್ ಟು ದ ಮೇಜರ್ ಪಾರ್ಟ್ ಆಫ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್, ಮೇಜರ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್, ದಟ್ ಈಸ್ ಸಿಗ್ನಿಫಿಕೆಂಟ್ ಫಿಗರ್ಸ್. ಆಮೇಲೆ ಕ್ಯಾಲ್ಕುಲೇಷನ್ಸ್ ಇನ್ವಾಲ್ವಿಂಗ್ ರೌಂಡಿಂಗ್ ಆಫ್, ಆಮೇಲೆ ಡೈಮೆನ್ಷನಲ್ ಅನಾಲಿಸಿಸ್, ಮತ್ತು ಕೆಲವೊಂದು ನ್ಯೂಮರಿಕಲ್ಸನ್ನು ಈ ಕ್ಲಾಸಲ್ಲಿ ನಾವೀಗ ಮಾಡ್ತಾ ಇದ್ದೀವಿ. ಫಸ್ಟ್ ಲೆಟ್ ಅಸ್ ಚೆಕ್ ವಿತ್ ಸಿಗ್ನಿಫಿಕೆಂಟ್ ಫಿಗರ್ಸ್. ಓಕೆನಾ? Right. So we are going ahead with significant figures now. So before that, I would like to tell you something. ಈಗ ನೋಡ್ರಿ ಸ್ಟೂಡೆಂಟ್ಸ್, ಸಪೋಸ್ ಯು ಹ್ಯಾವ್ ಗಾಟ್ ಸಮ್ ಮಟೀರಿಯಲ್, ಒಂದು ಪೆನ್ ಇರ್ಬೋದು, ಒಂದು ಮೌಸ್ ಇರ್ಬೋದು, ಮೊಬೈಲ್ ಫೋನ್ ಇರ್ಬೋದು, ಒಂದು ಗೋಲ್ಡ್ ರಿಂಗ್ ಇರ್ಬೋದು, ವಾಚ್ ಇರ್ಬೋದು, ವಾಟ್ ಎವರ್ ಇಟ್ ಇಸ್. ಅದನ್ನು ನೀವು ಅದರದ್ದು ವೇಟನ್ನು ಮೆಜರ್ಮೆಂಟ್ ಮಾಡ್ತಾ ಇದ್ದೀರಿ. ನಿಮ್ಮ ಹತ್ರ ಒಂದು ಡಿವೈಸ್ ಇದೆ, ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ಇದೆ ಅನ್ಕೊಳ್ಳಿ. ಅದನ್ನು ತಗೊಂಡು ಅದನ್ನು ಆ ಪರ್ಟಿಕ್ಯುಲರ್ ಮಟೀರಿಯಲನ್ನು ವೇಟನ್ನು ಮೆಜರ್ಮೆಂಟ್ ಮಾಡ್ತಾ ಇದ್ದೀರಿ ಅಂತ ಅನ್ಕೊಳ್ಳೋಣ. ಅದರದ್ದು ಮೆಜರ್ಮೆಂಟು ಫಾರ್ ಎಕ್ಸಾಂಪಲ್ ಎಷ್ಟು ಬಂತು ಅನ್ಕೊಳ್ಳೋಣ, ಒಂದು 15.1234 ಗ್ರಾಮ್ ಬಂತಂತ ಅನ್ಕೊಳ್ಳೋಣ. ಓಕೆನಾ? ಒಂದೇನೋ ಒಂದು ಮಟೀರಿಯಲ್, ಒಂದು ಮೊಬೈಲ್ ಫೋನು, ಒಂದು ಪೆನ್ನು, ಮೌಸು, ವಾಟ್ ಎವರ್ ಇಟ್ ಇಸ್. ಎಷ್ಟು ಬಂತು ಅದರ ಮಾಸು? 15.1234 ಗ್ರಾಮ್ ಬಂದದ್ದು. ಇಸ್ ದ್ಯಾಟ್ ಕ್ಲಿಯರ್? ರೈಟ್. ಈಗ ಏನು ಯಾವ ಇನ್ಸ್ಟ್ರೂಮೆಂಟ್, ಯಾವ ಎಲೆಕ್ಟ್ರಾನಿಕ್ ಡಿವೈಸಿಂದ ನಾನು ಅದರ ಮೆಜರ್ಮೆಂಟ್ ಮಾಡ್ತಾ ಇದ್ದೀನಲ್ವಾ, ಅದರದ್ದು ಅಕ್ಯುರಸಿ ಎಲ್ಲಿವರೆಗೂ ಇದೆ ಅಂತಂದರೆ, ಅಕ್ಯುರಸಿ ಅದು 0.0001 ಗ್ರಾಮ್ವರೆಗೂ ಅಕ್ಯುರೇಟ್ ಅದಕ್ಕೆ ತೋರಿಸುತ್ತೆ. ಅಂದರೆ ಡೆಸಿಮಲ್ ಪಾಯಿಂಟ್ ಆದ ಕೂಡಲೇ 3 ಡಿಜಿಟು, 3 0 ಬಂತಲ್ಲ, ಅಲ್ಲಿವರೆಗೂ ಅದರ ಅಕ್ಯುರಸಿ ಇದೆ. ಆಮೇಲೆ ಎಲ್ಲಿ 1 ಬಂತಲ್ಲ, ಅಲ್ಲಿ ಅದರ ಅಕ್ಯುರಸಿ 2 ಆಗ್ಬೋದು, ಇಲ್ಲ 3 ಆಗ್ಬೋದು. ಇಸ್ ದ್ಯಾಟ್ ಕ್ಲಿಯರ್? ಪ್ಲಸ್ ಆರ್ ಮೈನಸ್ 1. ಸೊ ಅಪ್ ಟು 3 digits ಇಟ್ ಕ್ಯಾನ್ ಶೋ ಯು ಅಕ್ಯುರೇಟ್. ಬಿಯಾಂಡ್ ದ್ಯಾಟ್ it may not show you accurate. 0.0001 ವರೆಗೂ ಅಕ್ಯುರಸಿ ಇದೆ ಅಂತಂದರೆ, ಓಕೆ, ಇಟ್ ಕ್ಯಾನ್ ಶೋ ಯು ಎಲ್ಲಿವರೆಗೂ ಕರೆಕ್ಟಾಗಿ ತೋರಿಸುತ್ತದು 0.3 digits. 4th ಡಿಜಿಟ್ದು ದೇರ್ ಮೇ ಬಿ ಸಮ್ +1 or -1 ಡಿಫ್ರೆನ್ಸ್ ಇರ್ಬೋದು. ಇಸ್ ದ್ಯಾಟ್ ಕ್ಲಿಯರ್? ಅಂದರೆ ನೀವು ತೊಗೊಂಡಿರೋಂಥ ಮಟೀರಿಯಲ್ ಮಾಸು ಎಷ್ಟಿರ್ಬೋದು ಹೇಳ್ರಿ? 15.123. ದಿಸ್ ಮಚ್ ಇಸ್ ಫಿಕ್ಸ್ಡ್. ಏನಿದು? ಇದಕ್ಕೆ ನಾನು ಏನಂತೀನಿ? ಸರ್ಟನ್ ಅಂತೀನಿ. ಇದಕ್ಕೆ ಸರ್ಟನ್ ಅಂದ್ರೆ ಏನು? ಐ ಆಮ್ ಸರ್ಟನ್ ಅಬೌಟ್ ಇಟ್, ಐ ಆಮ್ ಶ್ಯೂರ್ ಅಬೌಟ್ ಇಟ್. ಅದರಲ್ಲಿ ಏನೂ ಡೌಟ್ ಇಲ್ಲ, ಇಷ್ಟಂತೂ ಇದೆ. ಎಲ್ಲಿ ಚೇಂಜ್ ಆಗ್ಬೋದು? ಇದು 4 ಏನಿದೆ ಅಲ್ವಾ, ಅದು ಚೇಂಜ್ ಆಗ್ಬೋದು. ಚೇಂಜ್ ಆಗಿ ಏನಾಗ್ಬೋದು? 5 ಆಗ್ಬೋದು, ಇಲ್ಲ 3 ಆಗ್ಬೋದು. ಇಸ್ ದ್ಯಾಟ್ ಕ್ಲಿಯರ್? ಅಂದರೆ ಈ ನಂಬರಲ್ಲಿ ಎಷ್ಟು ಡಿಜಿಟ್ಸು ನೀವು ಸರ್ಟನ್ ಇದ್ದೀರಿ? ನೀವು ಸರ್ಟನ್ ಇರೋದೆಷ್ಟು?
15.123 ಸರ್ಟನ್ ಇದ್ದೀರಿ. ಯಾವುದು ಸರ್ಟನ್ ಇಲ್ಲ ನೀವು? 4 ಬಗ್ಗೆ ಸರ್ಟನ್ ಇಲ್ಲ. ಎಷ್ಟು ಸರ್ಟನ್ ಇದಾವ? 5 ಡಿಜಿಟ್ ಸರ್ಟನ್ ಇದಾವೆ. 15.123 ಸರ್ಟನ್, ಫಿಕ್ಸ್ಡ್, ಶ್ಯೂರ್. ಯಾವುದು ಸರ್ಟನ್ ಇಲ್ಲ? 1 ಡಿಜಿಟ್. ಯಾವುದು? 4. ಅಂದರೆ ಸರ್ಟನ್ ಇರೋದೆಷ್ಟು? 5. ಅನ್ಸರ್ಟನ್ ಇರೋದೆಷ್ಟು? 1. ಸೊ ಟೋಟಲ್ ಎಷ್ಟು ಬಂತು ನಂಬರ್? 6. ಅಂದರೆ ಇದರಲ್ಲಿರುವಂಥ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟು? 6. ಈ ನಂಬರಲ್ಲಿ 15.1234 ಅಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟು? 6. ಆ 6 ಅಲ್ಲಿ 5 ಏನಿದಾವ? 5 ಡಿಜಿಟ್ ಏನವು? ಯು ಆರ್ ಶ್ಯೂರ್ ಆರ್ ಯು ಆರ್ ಸರ್ಟನ್. ಇದು 1 ಡಿಜಿಟ್ ಏನದಲ್ಲ, ಇದು ಯು ಆರ್ ಡೌಟ್ಫುಲ್. ಇಟ್ ಈಸ್ ಡೌಟ್ಫುಲ್. ಇಸ್ ದಟ್ ಕ್ಲಿಯರ್? ಎಷ್ಟು ಶ್ಯೂರ್ ಅದೋ ಪ್ಲಸ್ ಎಷ್ಟು ಡೌಟ್ಫುಲ್. ಡೌಟ್ಫುಲ್ ಯಾವುದು? ಒಂದೇ ಇರ್ತದ. 5 + 1 is 6. That 6 is called your significant figure. ಅರ್ಥ ಆಯ್ತಾ? ರೈಟ್. ನೀವು ಶ್ಯೂರ್ ಆಗಿರೋದು, ನೀವು 5-6 ಸಲ ಮೆಜರ್ಮೆಂಟ್ ಮಾಡ್ರಿ, 5-6 ಸಲನೂ ಎಷ್ಟು ಬರ್ತದ? 15.123 ಅಂತೂ ಡೆಫಿನೆಟ್ಲಿ ಬರ್ತದ. ಇದು 4 ಇದ್ದಿದ್ದು 3 ಆಗ್ಬೋದು, 4 ಇದ್ದಿದ್ದು 5 ಆಗ್ಬೋದು. ಬಿಕಾಸ್ ಇಟ್ ಹ್ಯಾಸ್ ಗಾಟ್ ಅಕ್ಯುರಸಿ ಆಫ್ 0.0001 gram. Is that clear? So therefore you are very sure about 5 digit, 15.123. Not sure about 1 digit, which is that 4. So sure ಇರೋದು 5, unsure ಇರೋದು 1. 5 + 1 6 ಡಿಜಿಟ್ಗೆ ಏನಂತಾರೆ? ಸಿಗ್ನಿಫಿಕೆಂಟ್ ಫಿಗರ್. ಸೊ ವಾಟ್ ಈಸ್ ದ ಸಿಗ್ನಿಫಿಕೆಂಟ್ ಫಿಗರ್? ಸಿಗ್ನಿಫಿಕೆಂಟ್ ಫಿಗರ್ ಈಸ್ ದ ಟೋಟಲ್ ನಂಬರ್ ಆಫ್ ಡಿಜಿಟ್ಸ್ in a number including the last digit whose value is uncertain. Whose value is uncertain. ಅಂದರೆ ನೀವು ಹೇಳ್ಬೋದು ಏನಂತ? ಟೋಟಲ್ ನಂಬರ್ ಎಷ್ಟು ಇರ್ತಾವಲ್ಲ ಅಷ್ಟು ಸಿಗ್ನಿಫಿಕೆಂಟ್ ಅಂದ್ರೆ ಬರ್ತದಲ್ಲ. ದೇರ್ ಆರ್ ಸಮ್ ರೂಲ್ಸ್, ಅದು ಚೇಂಜ್ ಆಗುತ್ತೆ. ಯು ಕೆನಾಟ್ ಸೇ ದ್ಯಾಟ್ ಸರ್ ಇಲ್ಲಿ 6 ನಂಬರ್ ಇದಾವ, ಅದರೊಳಗೆ 5 ಅಂತೂ ಶ್ಯೂರ್, 1 ಅನ್ಶ್ಯೂರ್. ಅಂದರೆ 5 + 1 = 6. ನಮಗೆ ಶ್ಯೂರರೇ ಇರಲಿ ಅನ್ಶ್ಯೂರರೇ ಇರಲಿ, ಎಲ್ಲ ನಂಬರ್ ಕೌಂಟ್ ಮಾಡಿ ನಾವು 6 ಬರೆದು ಬಿಟ್ರೆ ಮುಗಿದು ಹೋಯ್ತಲ್ರಿ ಅಂತ ಅನ್ಬೋದು. ಬಟ್ ದೇರ್ ಆರ್ ಸಮ್ ರೂಲ್ಸ್ ವೇರ್ ದಿಸ್ ಅಸಂಪ್ಷನ್ ವಿಲ್ ನಾಟ್ ವರ್ಕ್. ಇಸ್ ದ್ಯಾಟ್ ಕ್ಲಿಯರ್? ಸೊ ರೂಲ್ ಸ್ಟಡಿ ಮಾಡುವಾಗ ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಸರ್ಟನ್ ಡಿಜಿಟ್ಸು ಪ್ಲಸ್ 1 ಅನ್ಸರ್ಟನ್ ಡಿಜಿಟ್ ಸೇರಿದರೆ ಬರುವಂಥ ನಂಬರ್ಗೆ ಏನಂತಾರ? ಸಿಗ್ನಿಫಿಕೆಂಟ್ ನಂಬರ್ ಆರ್ ಸಿಗ್ನಿಫಿಕೆಂಟ್ ಫಿಗರ್. ಕ್ಲಿಯರ್? ರೈಟ್. ನಾವು ವಿ ಹ್ಯಾವ್ ಗಾಟ್ ಸಮ್ ರೂಲ್ಸ್ ಫಾರ್ ಡಿಟರ್ಮೈನಿಂಗ್ ದ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್. ರೂಲ್ಸ್ ಫಾರ್ ಡಿಟರ್ಮೈನಿಂಗ್ ದ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್. ಒಂದು ನಂಬರ್ ಕೊಡ್ತಾರ, ಅದರೊಳಗಡೆ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಅದಾವ ಅಂತ ಫೈಂಡ್ ಔಟ್ ಮಾಡಲಿಕ್ಕೆ ರೂಲ್ಸ್ ಇದಾವ. ಲೆಟ್ ಅಸ್ ಚೆಕ್ ವಿತ್ ರೂಲ್ ನಂಬರ್ 1. ರೂಲ್ ನಂಬರ್ 1 ಏನು ಹೇಳ್ತದ? ಆಲ್ ನಾನ್ ಝೀರೋ ಡಿಜಿಟ್ಸ್ ಆರ್ ಸಿಗ್ನಿಫಿಕೆಂಟ್. ಆಲ್ ನಾನ್ ಝೀರೋ ಡಿಜಿಟ್ಸ್ ಆರ್ ಸಿಗ್ನಿಫಿಕೆಂಟ್. ಒಂದು ಪರ್ಟಿಕ್ಯುಲರ್ ನಂಬರ್ ಕೊಡ್ತಾರ, ಆ ನಂಬರಲ್ಲಿ ಯಾವ್ಯಾವುದು ಝೀರೋ ಅಲ್ವೋ ಅವೆಲ್ಲ ಸಿಗ್ನಿಫಿಕೆಂಟೇ. ಈಗ ಫಾರ್ ಎಕ್ಸಾಂಪಲ್ 1.234 ಇದರೊಳಗೆ ಎಷ್ಟು ಡಿಜಿಟ್ಸ್ ಇದಾವ? 1.234 4 ಇದಾವ. ಸೊ 4 ಸಿಗ್ನಿಫಿಕೆಂಟ್. 5.6789 ಎಷ್ಟು ಇದಾವ? ಝೀರೋ ಅಲ್ಲದೆ ಇರೋ ನಂಬರ್ಸ್ ಎಷ್ಟು ಇದಾವ? 1 2 3 4 5 6 7 8. ಸೊ ಎಷ್ಟಾಯಿತು ಸಿಗ್ನಿಫಿಕೆಂಟ್ ಫಿಗರು? 8 ಆಯಿತು. ಇಸ್ ದ್ಯಾಟ್ ಕ್ಲಿಯರ್? ಸಿಂಪಲ್ ರೂಲ್. ಯಾವ್ಯಾವುದು ಝೀರೋ ಇಲ್ಲ, ದೇ ಆರ್ ಆಲ್ ಸಿಗ್ನಿಫಿಕೆಂಟ್. ಅರ್ಥ ಆಯ್ತಾ? ಸಿಂಪಲ್ ರೂಲ್. ನೆಕ್ಸ್ಟ್ ರೂಲ್ ನಂಬರ್ 2. ಝೀರೋಸ್ ಟು ದ ಲೆಫ್ಟ್ ಆಫ್ ದ ಫಸ್ಟ್ ನಾನ್ ಝೀರೋ. ಏನು ಹೇಳ್ಯಾರ ನೋಡ್ರಿ? ಝೀರೋಸ್ ಎಲ್ಲಿದಾವೆ? ಝೀರೋಸು ಟು ದ ಲೆಫ್ಟ್ ಆಫ್ ದ ಫಸ್ಟ್ ನಾನ್ ಝೀರೋ ಡಿಜಿಟ್ ಇನ್ ಅ ನಂಬರ್ ಆರ್ ನಾಟ್ ಸಿಗ್ನಿಫಿಕೆಂಟ್. ಝೀರೋಸ್ ಎಲ್ಲಿದಾವ? ಲೆಫ್ಟ್ ಆಫ್ ದ ಫಸ್ಟ್ ನಾನ್ ಝೀರೋ. ಈ ಪರ್ಟಿಕ್ಯುಲರ್ ನಂಬರಲ್ಲಿ ನೋಡ್ರಿ, ಫಾರ್ ಎಕ್ಸಾಂಪಲ್ 0.01234. 1 ಏನಿದು? ಫಸ್ಟ್ ನಾನ್ ಝೀರೋ. 1 ಏನಿದು? ಫಸ್ಟ್ ನಾನ್ ಝೀರೋ. ಇದೆಲ್ಲ ಝೀರೋ ಇದಾವಲ್ಲ, ರೈಟ್? ಫಸ್ಟ್ ನಾನ್ ಝೀರೋಕ್ಕಿಂತ ಮುಂಚೆ ಏನು ಝೀರೋಸ್ ಅದಾವಲ್ಲ ಅವೆಲ್ಲ ನಾಟ್ ಸಿಗ್ನಿಫಿಕೆಂಟ್. ಅರ್ಥ ಆಯ್ತಾ? ಒಂದು ನಂಬರಲ್ಲಿ ಫಸ್ಟ್ ನಾನ್ ಝೀರೋಕ್ಕಿಂತ ಮುಂಚೆ ಏನು ಝೀರೋಸ್ ಬರ್ತಾವಲ್ಲ ಅವೆಲ್ಲ ಏನು? ನಾಟ್ ಸಿಗ್ನಿಫಿಕೆಂಟ್. ಇಸ್ ದ್ಯಾಟ್ ಕ್ಲಿಯರ್? ರೈಟ್. ಸೊ ದೇರ್ ಫೋರ್ ಇದರಲ್ಲಿರೋ ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟೀಗ? ಇದರಲ್ಲಿರುವಂಥ ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟು? 4. ಇವೆರಡು ಸಿಗ್ನಿಫಿಕೆಂಟ್ ಅಲ್ಲ. 1 2 3 4 ಇವು ಮಾತ್ರ ಸಿಗ್ನಿಫಿಕೆಂಟ್. ಇಸ್ ದ್ಯಾಟ್ ಕ್ಲಿಯರ್?
zeros to the left of the first non-zero digit are not significant. Zeros to the left of the first non-zero digit in a number are not significant. Number 3, rule number 3, a zero lying in between two digits is significant. ಯಾವ ಝೀರೋ ಸಿಗ್ನಿಫಿಕೆಂಟ್ ಅಲ್ಲ? ಫಸ್ಟ್ ನಾನ್ ಝೀರೋಕ್ಕಿಂತ ಮುಂಚೆ ಬರುವಂಥ ಝೀರೋಸು ಸಿಗ್ನಿಫಿಕೆಂಟ್ ಅಲ್ಲ. ಈಗ ಯಾವ ಝೀರೋ ಸಿಗ್ನಿಫಿಕೆಂಟ್ ಅಂತ ಇದ್ದಾರ? ಯಾವುದೇ ಎರಡು ನಂಬರು 1 0 0 1, ಇಲ್ಲಿ 0 2 ಏನಿದಾವಲ್ಲ, ಎರಡು ನಾನ್ ಝೀರೋ ನಂಬರ್ಗಿಂತ ನಡುವೆ ಬರ್ತಾ ಇದ್ದಾವಲ್ಲ, ಸೊ ಅವೆರಡು ಸಿಗ್ನಿಫಿಕೆಂಟೇ. ಸೊ ಟೋಟಲಿ ಇದಂತೂ ನಾನ್ ಝೀರೋ ಸಿಗ್ನಿಫಿಕೆಂಟ್. ಇವೆರಡು ಝೀರೋಸು ಎರಡು ನಾನ್ ಝೀರೋ ಮಧ್ಯ ಬಂದರೆ ಆ ಝೀರೋಸು ಕೂಡ ಸಿಗ್ನಿಫಿಕೆಂಟು. ಸೊ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟಿಲ್ಲಿ? ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟಿಲ್ಲಿ? 4. ಇಸ್ ದಟ್ ಕ್ಲಿಯರ್? ಯಾವ ಝೀರೋ ಸಿಗ್ನಿಫಿಕೆಂಟ್ ಫಿಗರ್ ಅಲ್ಲ? ಯಾವ ಝೀರೋ ಫಸ್ಟ್ ನಾನ್ ಝೀರೋಕ್ಕಿಂತ ಮುಂಚೆ ಬರುತ್ತಲ್ಲ, ದಟ್ ಈಸ್ ನಾಟ್ ಸಿಗ್ನಿಫಿಕೆಂಟ್. ಯಾವ ಝೀರೋಸು ಸಿಗ್ನಿಫಿಕೆಂಟು? ಯಾವ ಝೀರೋಸು ಎರಡು ನಾನ್ ಝೀರೋಕ್ಕಿಂತ ಮಧ್ಯ ಬರುತ್ತಲ್ಲ, ದಟ್ ಈಸ್ ಸಿಗ್ನಿಫಿಕೆಂಟ್. ಅರ್ಥ ಆಯ್ತಾ? So now for example I'll consider 10.00123. Okay, ಈ ಮೂರು ಝೀರೋಸ್ ಏನಿವು? ಎರಡು ನಾನ್ ಝೀರೋಕ್ಕಿಂತ ಮಧ್ಯ ಬಂದವಲ್ಲ, ಸೊ ಇವು ಒಂದು ಇದು ಇವೆಲ್ಲ ಸಿಗ್ನಿಫಿಕೆಂಟೇ. ಪ್ಲಸ್ 3 ಝೀರೋ ಇದಾವೆ. ಸೊ 3 ಝೀರೋ ಇವು 4 ನಂಬರ್ ಅಂದ್ರೆ ನಿಮ್ಮ ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟು? ಟೋಟಲಿ 7. ಅರ್ಥ ಆಯ್ತಾ? ದಿಸ್ ಇಸ್ ರೂಲ್ ನಂಬರ್ 3. ರೂಲ್ ನಂಬರ್ 4. ರೂಲ್ ನಂಬರ್ 4. If a number ends, rule number 4 this is rule number 5. If a number ends in zeros, but these zeros are to the right of the decimal point. ಒಂದು ನಂಬರು ಝೀರೋದಿಂದ ಎಂಡ್ ಆಗ್ತಾ ಇದೆ, ಬಟ್ ಆ ಝೀರೋಸ್ ಎಲ್ಲಿದಾವ? ಬಟ್ ದೀಸ್ ಝೀರೋಸ್ ಆರ್ ಟು ದ ರೈಟ್ ಆಫ್ ದ ಡೆಸಿಮಲ್ ಪಾಯಿಂಟ್. ರೈಟ್ ಆಫ್ ದ ಡೆಸಿಮಲ್ ಪಾಯಿಂಟ್ ಇಸ್ ರೈಟ್ ಇದಾವೆ ಝೀರೋಸ್. ದೆನ್ ದೀಸ್ ಝೀರೋಸ್ ಆರ್ ಸ್ಟ್ರೇಟ್ ಅವೇ ಸಿಗ್ನಿಫಿಕೆಂಟ್. ಒಂದು ನಂಬರು ಝೀರೋದಿಂದ ಮುಗಿತಾ ಇದೆ, ಆ ಝೀರೋ ಡೆಸಿಮಲ್ ಪಾಯಿಂಟ್ ರೈಟ್ಗಿದೆ ಅಂತಂದ್ರೆ ದೆನ್ ದ್ಯಾಟ್ ಝೀರೋ ಇಸ್ ಸ್ಟ್ರೇಟ್ ಅವೇ ಸಿಗ್ನಿಫಿಕೆಂಟ್. ಇಸ್ ದಟ್ ಕ್ಲಿಯರ್? ಫಾರ್ ಎಕ್ಸಾಂಪಲ್ ನೋಡ್ರಿ, 1.230 ಈ ನಂಬರು ಝೀರೋದಿಂದ ಮುಗಿತಾ ಇದೆ ಅಲ್ವಾ, ಬಟ್ ಝೀರೋ ಎಲ್ಲಿದೆ? ಇದು ಡೆಸಿಮಲ್ ಪಾಯಿಂಟ್ ರೈಟ್ಗಿದೆ ಅಂದರೆ ಈ ಝೀರೋ ಕೂಡ ಸಿಗ್ನಿಫಿಕೆಂಟೇ. ಈ ಮೂರು ನಾನ್ ಝೀರೋ ಅವೆಲ್ಲ ಸಿಗ್ನಿಫಿಕೆಂಟು, ಪ್ಲಸ್ ಒಂದು ಝೀರೋ ಇದೆ. ಟೋಟಲ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟು? 4. ಇಸ್ ದಟ್ ಕ್ಲಿಯರ್? ಅರ್ಥ ಆಯ್ತಾ? 2.00123040. ಹಾಂ, ಎಷ್ಟು ಸಿಗ್ನಿಫಿಕೆಂಟ್ ಫಿಗರು? 1, these two are between two non-zeros, ಅದು, and these two zeros are right of the decimal point ಇದೆ. 1 2 3 0 4 0. ದಿಸ್ ಝೀರೋ ಇಸ್ ಈ ಡೆಸಿಮಲ್ ಪಾಯಿಂಟ್ ರೈಟ್ ಇದೆ ಅಂದರೆ ಇವೆಲ್ಲ ಸಿಗ್ನಿಫಿಕೆಂಟೇ. ಎಷ್ಟಾಯಿತು? 1 2 3 4 5 6 7 8 9. ಸೊ ಯುವರ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಆರ್ ಟೋಟಲಿ 9. ಅರ್ಥ ಆಯ್ತಾ? ಸೊ ಸಿಗ್ನಿಫಿಕೆಂಟ್ ಫಿಗರ್ಸ್ ಯಾವ್ಯಾವ ಝೀರೋಸು? ಸಿಗ್ನಿಫಿಕೆಂಟ್ ಫಿಗರ್ಸು ಝೀರೋಸು ಎರಡು ನಾನ್ ಝೀರೋ ಮಧ್ಯ ಇದ್ದರೆ, ಆ್ಯಂಡ್ ಝೀರೋಸು ಅಟ್ ದ ಎಂಡ್ ಇದಾವ, ಬಟ್ ದಟ್ ಝೀರೋ ಈಸ್ ಟು ದ ರೈಟ್ ಆಫ್ ದ ಡೆಸಿಮಲ್ ಪಾಯಿಂಟ್ ಇತ್ತಂದರೆ ದಟ್ ಝೀರೋ ಈಸ್ ಸಿಗ್ನಿಫಿಕೆಂಟ್. ನಾವು ಕಮಿಂಗ್ ಟು ದ ನೆಕ್ಸ್ಟ್ ಒನ್, number 5. If a number ends in zeros, number is ending with 0, but these zeros are not to the right of the decimal point. Zero dinda mugita ide. If a number is ending in zeros, but these zeros are not, they are not to the right of the decimal point, then these zeros may or may not be significant. These zeros may or may not be significant. ಸರಿಯಾಗಿ ಅರ್ಥ ಮಾಡ್ಕೊಳ್ರಿ, ಇದು ಇಂಪಾರ್ಟೆಂಟ್ ಇದೆ, ಅಷ್ಟೇ ಟ್ರಿಕ್ಕಿ ಆಗಿದೆ ಇದು. ರೂಲ್ ನಂಬರ್ 5 ಅರ್ಥ ಆಯ್ತಾ? ಏನು ಹೇಳುತ್ತೆ ಇದು? ಇಫ್ ಅ ನಂಬರ್ ಈಸ್ ಎಂಡಿಂಗ್ ಇನ್ ಝೀರೋಸ್, ನಂಬರು ಝೀರೋದಿಂದ ಎಂಡ್ ಆಗುತ್ತೆ, ಬಟ್ ಎಲ್ಲಿ ಇಲ್ಲ ಅದು? ಡೆಸಿಮಲ್ ಪಾಯಿಂಟ್ ದ ರೈಟ್ಗಿಲ್ಲ. ಡೆಸಿಮಲ್ ಪಾಯಿಂಟ್ ರೈಟ್ಗಿದ್ರೆ ಸೀದಾ ಸಿಗ್ನಿಫಿಕೆಂಟ್ ಫಿಗರ್. ಝೀರೋದಿಂದ ಎಂಡ್ ಆಗ್ತಾ ಇದೆ, ದ್ಯಾಟ್ ಝೀರೋ ಈಸ್ ನಾಟ್ ಟು ದ ರೈಟ್. ನಾಟ್ ಟು ದ ರೈಟ್ ಅಂತಂದರೆ ಆಟೋಮೆಟಿಕಲಿ ಅಲ್ಲಿ ಡೆಸಿಮಲ್ ಪಾಯಿಂಟ್ ಇಲ್ಲ, ಆ ಡೆಸಿಮಲ್ ಪಾಯಿಂಟ್ ಆದ ಕೂಡಲೇ ಆ ಝೀರೋ ಬಂದಿಲ್ಲ. ಇಸ್ ದಟ್ ಕ್ಲಿಯರ್? ಸೊ ದೇರ್ ಫೋರ್ ಅಂಥ ಝೀರೋಸು ಸಿಗ್ನಿಫಿಕೆಂಟ್ ಫಿಗರ್ ಆಗ್ಬೋದು, ಇಲ್ಲ ಆಗ್ಲಿಕ್ಕಿಲ್ಲ. ಇಸ್ ದಟ್ ಕ್ಲಿಯರ್? ಯಾವಾಗ ಆಗುತ್ತೆ, ಯಾವಾಗ ಆಗೋದಿಲ್ಲ ನೋಡೋಣ. ಇಲ್ಲೇ ನೋಡ್ರಿ, ಫಾರ್ ಎಕ್ಸಾಂಪಲ್ 1 2 3 0 0. ಇಸ್ ದಟ್ ಕ್ಲಿಯರ್? 1 2 3 0 0. ಇಲ್ಲಿ
ದೀಸ್ ಟೂ ಝೀರೋಸ್ ಸಿಗ್ನಿಫಿಕೆಂಟ್ ಡೆಸಿಮಲ್ ಪಾಯಿಂಟ್ ಎಲ್ಲಿ ಬರ್ತದೆ ಬಂದರು ಇಲ್ಲಿ ಬರಬೇಕಲ್ಲ, ಬಿಕಾಸ್ ಇಟ್ ಇಸ್ 12,300 ಅಂತೂ ಇದೆ ನಮ್ಮ ಹತ್ರ. ಸೊ ದೀಸ್ ಟೂ ಝೀರೋಸ್ ದೇ ಆರ್ ನಾಟ್ ಟು ದ ರೈಟ್ ಆಫ್ ದ ಡೆಸಿಮಲ್ ಪಾಯಿಂಟ್. ಡೆಸಿಮಲ್ ಪಾಯಿಂಟ್ ಏನಿದ್ರು ಇಲ್ಲಿ ಬರಲೇಬೇಕು, ಡೆಸಿಮಲ್ ಪಾಯಿಂಟ್ ಇದು ಲೆಫ್ಟ್ಗಿದಾವೆ ಇವು. ಸೊ ದೀಸ್ ಟೂ ಝೀರೋಸ್ ವಿಲ್ ನಾಟ್ ಬಿ ಸಿಗ್ನಿಫಿಕೆಂಟ್ ಫಿಗರ್ಸ್. ಸೊ ಯುವರ್ ಸಿಗ್ನಿಫಿಕೆಂಟ್ ಫಿಗರ್ಸ್ ವಿಲ್ ಬಿ ಹೌ ಮಚ್? ಯುವರ್ ಸಿಗ್ನಿಫಿಕೆಂಟ್ ಫಿಗರ್ಸ್ ವಿಲ್ ಬಿ ಓನ್ಲಿ 1 2 3. ಎಷ್ಟು? 3. ಇಸ್ ದಟ್ ಕ್ಲಿಯರ್? ಈ ಝೀರೋಸ್ ಯಾವಾಗ ಸಿಗ್ನಿಫಿಕೆಂಟ್ ಫಿಗರ್ ಆಗ್ತಾವ ಅನ್ನೋದನ್ನ ಕ್ಲಿಯರ್ ಮಾಡಲಿಕ್ಕೆ ನಮ್ಮ ಕಡೆ ಏನಿದೆ, ನಮ್ಮ ಕಡೆ ಇರೋವಂಥ ಅಸ್ತ್ರ ಯಾವುದು? ಸೈಂಟಿಫಿಕ್ ನೋಟೇಶನ್. ಆ ಸೈಂಟಿಫಿಕ್ ನೋಟೇಶನ್ನಲ್ಲಿ ನಾವೇನು ಬರಿಬೋದು? ಈ ನಂಬರನ್ನು ಎಕ್ಸ್ಪ್ರೆಸ್ ಮಾಡ್ಬೋದು. ಹೆಂಗೆ ಎಕ್ಸ್ಪ್ರೆಸ್ ಮಾಡ್ತೀರಿ? ಐ ಕ್ಯಾನ್ ರೈಟ್ ಇಟ್ ಲೈಕ್ 1.2300. 1.2300 ಅಂದರೆ 12,300 ಒಳಗಡೆ 1 ಪಾಯಿಂಟ್ ಬಂತಂದ್ರೆ ನೀವು 4 ಡಿಜಿಟ್ ಶಿಫ್ಟ್ ಮಾಡ್ದಂಗೆ ಆಯ್ತಲ್ಲ. ಸೊ 4 ಡಿಜಿಟ್ ಮುಂದೆ ಹೋಗ್ರಿ. ಇಲ್ಲಿ ಈಗ ಹೇಳ್ರಿ, ವಾಟ್ ವಿಲ್ ಬಿ ದ ಸಿಗ್ನಿಫಿಕೆಂಟ್ ಫಿಗರ್? ಸಿಗ್ನಿಫಿಕೆಂಟ್ ಫಿಗರಲ್ಲಿ ಎಕ್ಸ್ಪೋನೆನ್ಷಿಯಲ್ ಪಾರ್ಟ್ ಬರಲ್ಲ, ಪ್ರೀ ಎಕ್ಸ್ಪೋನೆನ್ಷಿಯಲ್ ಪಾರ್ಟಲ್ಲಿ ಮಾತ್ರ ನೀವು ಸಿಗ್ನಿಫಿಕೆಂಟ್ ಫಿಗರನ್ನು ಹೇಳಬೇಕಾಗುತ್ತೆ. ಸೊ ಇಲ್ಲಿ ಇವೆರಡು ಝೀರೋಸ್ ಎಲ್ಲಿ ಬಂದು? ಈಗ ಡೆಸಿಮಲ್ ಪಾಯಿಂಟ್ ಇದು ರೈಟಿಗೆ ಬಂತು ಇಲ್ಲೋ? ಸೊ ನಾವು ದೀಸ್ ಆರ್ ಸಿಗ್ನಿಫಿಕೆಂಟ್. ಸೊ ಈಗ ಎಷ್ಟಾಯ್ತು ಇದು ಟೋಟಲಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟಾಯಿತು? 5 ಆಯ್ತು ಈಗ. ಬಟ್ ಇದೇ ಸೈಂಟಿಫಿಕ್, ಇದನ್ನೇ ನೀವು ಹೆಂಗೆ ಬರಿಬೋದು? ಸೇಮ್ ವ್ಯಾಲ್ಯೂ ಈಸ್ ಸೇಮ್, ವ್ಯಾಲ್ಯೂ ಈಸ್ ಸೇಮ್. ಬಟ್ ನೀವು 2 ಝೀರೋಸನ್ನು ಬಿಟ್ಬಿಟ್ರಿ, 2 ಝೀರೋಸನ್ನು ಬಿಟ್ಬಿಟ್ರಿ ಅಂತಂದ್ರೆ ನಿಮ್ಮ ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟಾಯಿತು ಈಗ? 3 ಆಯ್ತಲ್ಲ. ಇಲ್ಲ ನೀವೇನು ಮಾಡ್ತೀರಿ, ಈಗ ಒಂದೇ ಝೀರೋನ ನಾನು ಪಿಕ್ ಮಾಡ್ತೀನಿ, ಸ್ಟಿಲ್ ವ್ಯಾಲ್ಯೂ ಈಸ್ ಸೇಮ್, ಅವಾಗ ಏನಾಗುತ್ತಾ? ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟಾಗುತ್ತಾ? 4 ಆಗುತ್ತಾ? ಸೊ ಸಿಗ್ನಿಫಿಕೆಂಟ್ ಫಿಗರ್ ಡೆಸಿಮಲ್ ಪಾಯಿಂಟ್ ಇರಲಿಲ್ಲ ಅಂತಂದರೆ ಆ ಪರ್ಟಿಕ್ಯುಲರ್ ನಂಬರು ಡೆಸಿಮಲ್ ಪಾಯಿಂಟ್ ಇಲ್ಲ, ಬಟ್ ಅದು ನಂಬರ್ ಝೀರೋದಿಂದ ಎಂಡ್ ಆಗತ್ತದ ಅಂತಂದ್ರೆ ಆ ಝೀರೋಸು ಸಿಗ್ನಿಫಿಕೆಂಟ್ ಫಿಗರಲ್ಲಿ ಬರೋದಿಲ್ಲ. ಈಸ್ ದ್ಯಾಟ್ ಕ್ಲಿಯರ್? ಸೊ ಸಿಗ್ನಿಫಿಕೆಂಟ್ ಫಿಗರಲ್ಲಿ ಬರಬೇಕಂತಂದ್ರೆ ದಟ್ ಡಿಪೆಂಡ್ಸ್ ವೆದರ್ ಯು ಕನ್ಸಿಡರ್ ದೆಮ್. ಸೈಂಟಿಫಿಕ್ ನೋಟೇಷನಲ್ಲಿ ಬರೆಯುವಾಗ ಆ ಝೀರೋಸನ್ನು ನೀವು ಕನ್ಸಿಡರ್ ಮಾಡ್ತಿರೋ ಇಲ್ಲೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮಾಡಿದಿರಿ ಸಿಗ್ನಿಫಿಕೆಂಟ್ ಫಿಗರಲ್ಲಿ ಬರ್ತಾವ, ಕನ್ಸಿಡರ್ ಮಾಡಲಿಲ್ಲ ಸಿಗ್ನಿಫಿಕೆಂಟ್ ಫಿಗರಲ್ಲಿ ಅವು ಬರೋದಿಲ್ಲ. ನೀವು ಡೆಸಿಮಲ್ ಪಾಯಿಂಟೇ ಕೊಡಲಿಲ್ಲ ಅಂತಂದ್ರೆ ಅವು ಸಿಗ್ನಿಫಿಕೆಂಟ್ ಫಿಗರಲ್ಲಿ ಬರೋದಿಲ್ಲ. ಇಸ್ ದ್ಯಾಟ್ ಕ್ಲಿಯರ್? ವ್ಯಾಲ್ಯೂ ಅಷ್ಟೇ ಇಟ್ಕೊಂಡು ಆ ಝೀರೋಸನ್ನು ಸಿಗ್ನಿಫಿಕೆಂಟ್ ಫಿಗರಲ್ಲಿ ತರ್ಬೋದು, ಇಲ್ಲ ತರಲಿಕ್ಕಿಲ್ಲ. ಸಿಗ್ನಿಫಿಕೆಂಟ್ ಡೆಸಿಮಲ್ ಪಾಯಿಂಟೇ ಕೊಡಲಿಲ್ಲ ಅಂತಂದ್ರೆ ದೇ ಆರ್ ನಾಟ್ ಸಿಗ್ನಿಫಿಕೆಂಟ್ ಎಟ್ ಆಲ್. ಇಸ್ ದ್ಯಾಟ್ ಕ್ಲಿಯರ್? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸ್ಟೂಡೆಂಟ್ಸ್, ಸೊ just to recall, first rule number ಏನು? Rule number 1, all non-zero digits are significant. ಯಾವ್ಯಾವ non-zero, ಯಾವ್ಯಾವ zero ಇಲ್ಲ ಅವೆಲ್ಲ significant. This is zeros to the left of the first non-zero digit, they are not significant. ಈ zeros significant ಅಲ್ಲ. ಆಮೇಲೆ 2 non-zero numbers ಮಧ್ಯ ಬರುವಂತ ಎಲ್ಲ zeros significant. ಆಮೇಲೆ if the number is ending in zeros and these zeros are to the right of the decimal point, then those are yes significant. Decimal point to the right igittandre zeros, they are significant. Decimal point to the right irlilla, they are not significant. They can become significant depending on whether you include them in scientific notation or you don't include them. Is that clear, students? For example, ಈಗ ನೋಡ್ರಿ, ಎಲ್ಲ ರೂಲ್ಸ್ ಅನ್ನ ಕನ್ಸಿಡರ್ ಮಾಡಿ ಕೆಲವೊಂದು ಎಕ್ಸಾಂಪಲ್ ಕೊಡ್ತೀನಿ. 1.2300, 0.00100, 0.0012003, 1234500, 200, 20. ಇಲ್ಲಿ ಹೇಳ್ರಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್? 1 2 3. ದೀಸ್ 2 zeros ಆರ್ ಟು ದ ರೈಟ್ ಆಫ್ ದ ಡೆಸಿಮಲ್ ಪಾಯಿಂಟ್. ಹೌದಾ? ಅಂದರೆ ಇವೆರಡು ಝೀರೋ ಸಿಗ್ನಿಫಿಕೆಂಟ್ ಫಿಗರ್ ಆಗುತ್ತಲ್ವಾ? ಟೋಟಲಿ ಎಷ್ಟಾದ್ರು ನಿಮ್ಮದು? 3 non-zero, 2 zeros ಅಂತ ಕನ್ಸಿಡರ್ ಮಾಡಿದ್ರೆ ಟೋಟಲ್ ಸಿಗ್ನಿಫಿಕೆಂಟ್ ಫಿಗರ್ 5. ಇಲ್ಲಿ ಬರ್ರಿ, ಈಗ ಇವು 3 zeros ಎಲ್ಲಿದಾವ? ಇದ್ರಾಗ 2 zero ನೋಡ್ರಿ ರೈಟ್ ಆಫ್ ದ ಡೆಸಿಮಲ್ ಪಾಯಿಂಟ್ ಇದಾವ, ಬಟ್ ಫಸ್ಟ್ non-zeroಕ್ಕಿಂತ ಮುಂಚಿದಾವು. ಇಲ್ಲೇ ನೋಡ್ರಿ, ಇಫ್ ದ zeros ಆರ್ ಟು ದ ರೈಟ್ ಆಫ್ ದ ಡೆಸಿಮಲ್ ಪಾಯಿಂಟ್ ಬಟ್ ಎಲ್ಲಿದಾವು? ಫಸ್ಟ್ non-zeroಕ್ಕಿಂತ ಮುಂಚಿದಾವ. ಸೊ ದೇರ್ ಫೋರ್ ದೇ ಆರ್ ನಾಟ್ ಸಿಗ್ನಿಫಿಕೆಂಟ್. ಅಂದರೆ ಡೆಸಿಮಲ್ ಪಾಯಿಂಟ್ ರೈಟ್ ಇದೆ ಅಂತಂದ್ರೆ ಸಿಗ್ನಿಫಿಕೆಂಟ್ ಫಿಗರ್ ಅಂತಲ್ಲ, ಅದು ಫಸ್ಟ್ non-zeroಕ್ಕಿಂತ ಮುಂಚೆ ಇತ್ತಂದ್ರೆ ಅದು ಸಿಗ್ನಿಫಿಕೆಂಟ್ ಫಿಗರ್ ಆಗೋದಿಲ್ಲ. ಇಸ್ ದಟ್ ಕ್ಲಿಯರ್? ಇಲ್ಲಿ ಎಷ್ಟಾಯ್ತು ಸಿಗ್ನಿಫಿಕೆಂಟ್ ಫಿಗರು? ಇವು 3 ಸಿಗ್ನಿಫಿಕೆಂಟ್ ಫಿಗರ್ ಆಗೋದಿಲ್ಲ, ಇವು 3 ಸಿಗ್ನಿಫಿಕೆಂಟ್ ಫಿಗರ್ ಆಗ್ತಾವ. ಬಿಕಾಸ್ ದೀಸ್ 2 zeros ಆರ್ ಟು ದ ರೈಟ್ ಆಫ್ ದ ಡೆಸಿಮಲ್ ಪಾಯಿಂಟ್. ಅದ ಒಂದ್ ವೇಳೆ ಇಲ್ಲಿ ನೀವು ಒಂದು ಕೊಟ್ಬಿಡ್ರಿ, ಇಲ್ಲಿ
1 ಕೊಟ್ಟರೆ ಅಂದರೆ ಎಷ್ಟಾಗುತ್ತೆ? ಇವೆಲ್ಲ ಝೀರೋಸು ಸಿಗ್ನಿಫಿಕೆಂಟ್ ಫಿಗರ್ ಆಗ್ತಾವ. 1 2 3 4 5 6 7 ನಿಮ್ಮ ಸಿಗ್ನಿಫಿಕೆಂಟ್ ಫಿಗರ್ 7 ಆಯಿತು. ಇಲ್ಲಿ 1 ಇರಲಿಲ್ಲ ಅಂತಂದರೆ ನಿಮ್ಮ ಸಿಗ್ನಿಫಿಕೆಂಟ್ ಫಿಗರ್ 3 ಆಯಿತು. ಇಲ್ಲಿ ಎಷ್ಟಾಗುತ್ತೆ ಹೇಳ್ರಿ ಈಗ? ಇವು 3 ನಾಟ್ ಸಿಗ್ನಿಫಿಕೆಂಟ್. ಇವು ಎರಡು ಝೀರೋಸು ಸಿಗ್ನಿಫಿಕೆಂಟ್ ಬಿಕಾಸ್ ದೇ ಆರ್ ಬಿಟ್ವೀನ್ 2 ನಾನ್ ಝೀರೋಸ್. 1 2 3 4 5 ಇಲ್ಲ ಹೇಳ್ರಿ. These 2 zeros are ending. The number is ending with 0. But these 2 zeros are not to the right of the decimal point ಅಲ್ವಾ? ಸೊ ಇವೆರಡನ್ನು ಬಿಟ್ಬಿಡಬೇಕು. ನಿಮ್ಮ ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟೀಗ? 5. ಇಲ್ಲೇ ನೋಡ್ರಿ, ಇವೆರಡನ್ನು ಬಿಟ್ಬಿಡಬೇಕು. ಸಿಗ್ನಿಫಿಕೆಂಟ್ ಫಿಗರ್ 1. ಇದು 1 ಅನ್ನ ಬಿಟ್ಬಿಡ್ರಿ. ನಿಮ್ಮ ಸಿಗ್ನಿಫಿಕೆಂಟ್ ಫಿಗರ್ 1. Is that clear everyone? This is how you need to write about significant figures. Got it? Very important. Rule number 6.1. Yeah, this is for exponent. I think I have already explained it. Scientific notation ಅಲ್ಲಿ ಬರೆದಾಗ ಐ ಮೀನ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಹೆಂಗೆ ಹೇಳ್ತೀರಿ? ಪ್ರೀ ಎಕ್ಸ್ಪೋನೆನ್ಷಿಯಲ್ ಪಾರ್ಟ್ ಅಷ್ಟ ನೋಡಿ ಹೇಳಬೇಕು. ಫಾರ್ ಎಕ್ಸಾಂಪಲ್ ಇನ್ ಸೈಂಟಿಫಿಕ್ ನೋಟೇಷನ್ ಹೌ ಡು ಯು ರೈಟ್? n ಇಂಟು 10⁻n ಅಂತ ಬರೀತಿರಲ್ವಾ? ಸೊ ದಿಸ್ ಇಸ್ ಬಿಟ್ವೀನ್ ವಾಟ್? ಲಾಸ್ಟ್ ಕ್ಲಾಸ್ ಹೇಳಿದೆ ನಿಮ್ಗೆ 1 to 10 ಇರ್ತದಲ್ಲ ಇದು, ಅಂದರೆ 1.xyz ಟು 9.999 ವರೆಗೂ ಈ ನಂಬರ್ ಇರಬೇಕು. ಈ ಥರ ಒಂದು ನಂಬರನ್ನು ಎಕ್ಸ್ಪ್ರೆಸ್ ಮಾಡಿದಾರಂತಂದ್ರೆ ನೀವು ಸಿಗ್ನಿಫಿಕೆಂಟ್ ಫಿಗರ್ ಹೇಳ್ಬೇಕಂದ್ರೆ ಇದನ್ನ ನೋಡಿ ಹೇಳಬೇಕು, ಇದನ್ನ ನೋಡಿ ಅಲ್ಲ. ಇಸ್ ದಟ್ ಕ್ಲಿಯರ್? ಸಿಗ್ನಿಫಿಕೆಂಟ್ ಫಿಗರ್ ಡಿಪೆಂಡ್ಸ್ ಆನ್ ದ ಪ್ರೀ ಎಕ್ಸ್ಪೋನೆನ್ಷಿಯಲ್ ಫ್ಯಾಕ್ಟರ್, ನಾಟ್ ಆನ್ ದ ಎಕ್ಸ್ಪೋನೆನ್ಷಿಯಲ್ ಫ್ಯಾಕ್ಟರ್. ದಟ್ ಈಸ್ ವಾಟ್ ದಿಸ್ ರೂಲ್ ಈಸ್ ಅಬೌಟ್. ಇಲ್ಲಿ ನೋಡ್ರಿ, ಇನ್ ಎಕ್ಸ್ಪೋನೆನ್ಷಿಯಲ್ ನಂಬರ್ಸ್ ದ ನ್ಯೂಮರಿಕಲ್ ಪೋರ್ಷನ್, ಇದು ನ್ಯೂಮರಿಕಲ್ ಪೋರ್ಷನ್ ರಿಪ್ರೆಸೆಂಟ್ಸ್ ದ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್. Is that clear? ಇದು ಅಲ್ಲ, ಇದು represent ಮಾಡುತ್ತೆ. Like other numbers, the zeros to the right of the decimal point are significant in the exponential number also. The same rule is applicable. Right? ಈಗ ನೋಡ್ರಿ, for example, 6.022 into 10⁻23. ಇದರ significant figure ಎಷ್ಟು? Same rule apply ಮಾಡಬೇಕು. ಇದನ್ನ ನೋಡಿ significant figure ಹೇಳಬೇಕು. This 0 is to the right of the decimal point. So straight away ಇದು significant. Totally ಎಷ್ಟಾಯಿತು? 1 2 3 4. Significant figure is 4. Is that clear, students? So these are all the rules you have to follow to write the significant figures. The rules are ನೆನಪಿಟ್ಕೋಬೇಕು. That clear? Right. ಇಲ್ಲ ನೋಡ್ರಿ, rules for determining the number of significant figures in answers involving calculations. Calculation ಮಾಡುವಾಗ there are some rules you have to determine. There are some rules you have to follow to determine to express the significant figures. Significant figures ಅನ್ನ ಫೈಂಡ್ ಔಟ್ ಮಾಡಲಿಕ್ಕೆ ಇಷ್ಟೊತ್ತನ ಏನು ಮಾಡಿದ್ವಿಲ್ಲ ರೂಲ್ಸ್, ಅದು ಆಯಿತು. ಕ್ಯಾಲ್ಕುಲೇಷನ್ ಮಾಡುವಾಗ ದೇರ್ ಆರ್ ಸಮ್ ಸ್ಟೆಪ್ಸ್ ಯು ಹ್ಯಾವ್ ಟು ಫಾಲೋ. ರೂಲ್ ನಂಬರ್ 1, ದ ರಿಸಲ್ಟ್ ಆಫ್ ಅನ್ ಅಡಿಷನ್ ಆರ್ ಸಬ್ಸ್ಟ್ರಾಕ್ಷನ್. ನೀವೀಗ ಯಾವುದೋ ಒಂದು ಅಡಿಷನ್ ಅಥವಾ ಸಬ್ಸ್ಟ್ರಾಕ್ಷನ್ ಮಾಡತ್ತೀರಿ ಅಂತ ಹೇಳಿರಿ, ಅದರದ ರಿಸಲ್ಟನ್ನು ರಿಪೋರ್ಟ್ ಮಾಡಬೇಕಂತಂದ್ರೆ ಇಟ್ ಶುಡ್ ಬಿ ರಿಪೋರ್ಟೆಡ್ ಟು ದ ಸೇಮ್ ನಂಬರ್ ಆಫ್ ಡೆಸಿಮಲ್ ಪ್ಲೇಸಸ್ ಆಸ್ ದ್ಯಾಟ್ ಆಫ್ ದ ಟರ್ಮ್ ವಿತ್ ಲೀಸ್ಟ್ ನಂಬರ್ ಆಫ್ ಡೆಸಿಮಲ್ ಪ್ಲೇಸ್. ಏನು ಹೇಳ್ರಿ? ಅಡಿಷನ್ ಅಥವಾ ಸಬ್ಸ್ಟ್ರಾಕ್ಷನ್ ಮಾಡುವಾಗ ನಿಮ್ಮ ಫೈನಲ್ ಆನ್ಸರ್ ಏನು ರಿಪೋರ್ಟ್ ಮಾಡ್ತಿರಲ್ಲ, ಆ ಫೈನಲ್ ಆನ್ಸರ್ ಏನು ರಿಪೋರ್ಟ್ ಮಾಡ್ತಿರಲ್ಲ ಅದರೊಳಗಡೆ ಎಷ್ಟು ಡೆಸಿಮಲ್ ಪಾಯಿಂಟ್ವರೆಗೂ ನೀವು ಎಕ್ಸ್ಪ್ರೆಸ್ ಮಾಡಬೇಕು. ನೀವು ಆ್ಯಡ್ ಅಥವಾ ಸಬ್ಸ್ಟ್ರಾಕ್ಟ್ ಮಾಡೋ ಅಂಥ ನಂಬರ್ಸ್ ಏನಿರ್ತಾವಲ್ಲ ಅದರೊಳಗಡೆ ಒಂದು ಲೀಸ್ಟ್ ಪ್ರಿಸೈಸ್ ನಂಬರ್ ನೋಡ್ಬೇಕು ನೀವು. ಲೀಸ್ಟ್ ಪ್ರಿಸೈಸ್ ನಂಬರ್ ಅಂತಂದರೆ ಲೀಸ್ಟ್ ಡೆಸಿಮಲ್ ಪಾಯಿಂಟ್ಸ್ ಎಕ್ಸ್ಪ್ರೆಸ್ ಆಗಿರುವಂಥ ನಂಬರ್. ಯಾವುದು ಲೀಸ್ಟ್ ಡೆಸಿಮಲ್ ಪಾಯಿಂಟ್ ಇರುತ್ತಲ್ಲ ಅಷ್ಟೇ ಡೆಸಿಮಲ್ ಪಾಯಿಂಟ್ಸು ನಿಮ್ಮ ಆನ್ಸರಲ್ಲಿ ಇರಬೇಕು. ನೀವೊಂದು 3 ನಂಬರ್ ಆ್ಯಡ್ ಮಾಡತ್ತೀರಿ, ಒಂದು 0.1, ಇನ್ನೊಂದು 0.11, ಇನ್ನೊಂದು 0.111. ಸೊ ಇಲ್ಲಿ ಲೀಸ್ಟ್ ಡೆಸಿಮಲ್ ಪಾಯಿಂಟ್ ಅಂದರೆ 0.1 ಅಂದರೆ ನಿಮ್ಮ ಆನ್ಸರ್ ಎಷ್ಟಿರಬೇಕು? 0. ಇನ್ನೊಂದು ನಂಬರ್ ಬರುವಷ್ಟರ ಮಟ್ಟಿಗೆ ಮಾತ್ರ ನೀವು ಎಕ್ಸ್ಪ್ರೆಸ್ ಮಾಡಬೇಕು. ಎಕ್ಸಾಂಪಲ್ ಇಲ್ಲಿ ತೊಗೊಂಡಿದ್ದೀನಿ ನೋಡ್ರಿ, ನೀವೇನು ಮಾಡತ್ತೀರಿ ಈಗ? ಎಕ್ಸಾಂಪಲ್ ಐ ಥಿಂಕ್ ಯು ಆರ್ ಆ್ಯಡಿಂಗ್, ಎಸ್ ಯು ಆರ್ ಆ್ಯಡಿಂಗ್ ವಾಟ್? 4.523 ಆ್ಯಡ್ ಮಾಡತ್ತೀರಿ, ಪ್ಲಸ್ 2.3 ಆ್ಯಡ್ ಮಾಡತ್ತೀರಿ, ಪ್ಲಸ್ 6.24 ಆ್ಯಡ್ ಮಾಡತ್ತೀರಿ. ಆನ್ಸರ್ ಆಮೇಲೆ ನೋಡೋಣ. ಫಸ್ಟ್ ಈ ಮೂರದ್ರೊಳಗೆ ನೋಡ್ರಿ, ಇಲ್ಲಿ ಎಷ್ಟು ಡೆಸಿಮಲ್ ಪ್ಲೇಸಸ್ ಅದಾವ? 3. ಇಲ್ಲಿ ಎಷ್ಟು ಡೆಸಿಮಲ್ ಪ್ಲೇಸಸ್ಸು? 2.3 ಅಂದರೆ 1. ಇಲ್ಲಿ ಎಷ್ಟು ಡೆಸಿಮಲ್ ಪ್ಲೇಸಸ್ಸು? 2. ಇವು ಮೂರದ್ರೊಳಗೆ ಲೀಸ್ಟ್ ಪ್ರಿಸೈಸ್ ನಂಬರ್ ಅಂದರೆ ಲೆಸ್ ಡೆಸಿಮಲ್ ಪ್ಲೇಸ್ವರೆಗೂ ಎಕ್ಸ್ಪ್ರೆಸ್ ಮಾಡಿರೋದು. ಸೊ ಯಾವುದು? 2.3. ಅಂದರೆ ಇಷ್ಟೇ ಡೆಸಿಮಲ್ ಪ್ಲೇಸಸ್ವರೆಗೂ ನೀವು ಆನ್ಸರನ್ನು ಎಕ್ಸ್ಪ್ರೆಸ್ ಮಾಡಬೇಕು. ದಟ್ ಈಸ್ ದ ರೂಲ್. ಗೊತ್ತಾಯ್ತಾ? ಸೊ ಈಗ ಆನ್ಸರ್ ಎಷ್ಟು ಬಂತು ನಿಮ್ಮದು? 13.063 ಬಂತಲ್ವಾ?
ಸೊ 063 ಅಂದರೆ ಪಾಯಿಂಟ್ ಆದ ಕೂಡಲೇ ನೀವು ಎಷ್ಟು ಡಿಜಿಟ್ ಎಕ್ಸ್ಪ್ರೆಸ್ ಮಾಡಿರಿ? 3 ಡಿಜಿಟ್. ನೋ, ಯು ಹ್ಯಾವ್ ಟು ಎಕ್ಸ್ಪ್ರೆಸ್ ಓನ್ಲಿ ಅಪ್ ಟು 1 ಡಿಜಿಟ್. ಸೊ ದೇರ್ ಫೋರ್ 13 ಪಾಯಿಂಟ್ ಏನಾಗ್ತಿದ್ದು 0 ಅಷ್ಟೇ ಬರಿಬೇಕಾಗಿತ್ತು. ನೀವೇನು ಬರಿಬೇಕಾಗಿತ್ತು ಇಲ್ಲಿ? 13.0 ಬರಿಬೇಕಾಗಿತ್ತಲ್ಲ. ಬಟ್ ಯಾವ ನಂಬರ್ ಇಗ್ನೋರ್ ಮಾಡತ್ತೀರಿ ನೀವು? ಯಾವ ನಂಬರ್ ಇಗ್ನೋರ್ ಮಾಡತ್ತೀರಿ? 63 ಇಗ್ನೋರ್ ಮಾಡತ್ತೀರಲ್ಲ. ಇಗ್ನೋರ್ ಮಾಡ್ತಾ ಇರೋದ್ರೊಳಗೆ ಫಸ್ಟ್ ನಂಬರ್ ಯಾವ್ದು ಇಗ್ನೋರ್ ಮಾಡತ್ತೀರಿ? 6. ದಿಸ್ ಇಸ್ ಮೋರ್ ದೆನ್ 5. ದಿಸ್ ಈಸ್ ಮೋರ್ ದೆನ್ 5 ಇರೋದ್ರಿಂದ ಪ್ರೀವಿಯಸ್ ನಂಬರ್ಗೆ 1 ಆ್ಯಡ್ ಮಾಡಬೇಕು. ಸೊ ದೇರ್ ಫೋರ್ ನಿಮ್ಮ ಆನ್ಸರ್ ಎಷ್ಟು ಬರ್ತದ? 13.1 ಬರ್ತದ. ಇಸ್ ದ್ಯಾಟ್ ಕ್ಲಿಯರ್? ದಿಸ್ ಇಸ್ ಹೌ ಯು ಹ್ಯಾವ್ ಟು ಎಕ್ಸ್ಪ್ರೆಸ್. ಇದ್ರಾಗ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟು ಇದಾವ? 1, 2, 3. ಇದ್ರಾಗ ಸಿಗ್ನಿಫಿಕೆಂಟ್ ಫಿಗರ್ 3 ಇದಾವ. ಆಯ್ತಾ? ಬಟ್ ಸಿಗ್ನಿಫಿಕೆಂಟ್ ಫಿಗರ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಯಾವಾಗ ಅಡಿಷನ್ ಅಥವಾ ಸಬ್ಸ್ಟ್ರಾಕ್ಷನ್ ಮಾಡುವಾಗ ಯು ಶುಡ್ ಬ್ರೇಕ್ ಯುವರ್ ಹೆಡ್ ಫಾರ್ ಓನ್ಲಿ ಫಾರ್ ಲೀಸ್ಟ್ ಪ್ರಿಸೈಸ್ ನಂಬರ್. ಆ ಲೀಸ್ಟ್ ಪ್ರಿಸೈಸ್ ನಂಬರು ಎಷ್ಟು ಡೆಸಿಮಲ್ ಪಾಯಿಂಟ್ವರೆಗೂ ಎಕ್ಸ್ಪ್ರೆಸ್ ಆಗಿರುತ್ತೆ, ನಿಮ್ಮ ಆನ್ಸರು ಕೂಡ ಅಷ್ಟೇ ಡೆಸಿಮಲ್ ಪಾಯಿಂಟ್ವರೆಗೂ ಎಕ್ಸ್ಪ್ರೆಸ್ ಆಗಿರಬೇಕು. ಗಾಟ್ ಇಟ್? ರೌಂಡಿಂಗ್ ಆಫ್. ಇನ್ ಕೇಸ್ ಆಫ್ ರೌಂಡಿಂಗ್ ಆಫ್, ಈಗ ನಾನು ರೌಂಡ್ ಆಫ್ ಮಾಡಿದ್ನಲ್ಲ 13.1, ಹಂಗೆ ಅದರ ಬಗ್ಗೆ ಕೆಲವೊಂದು ಸ್ವಲ್ಪ ರೂಲ್ಸ್ ಇದಾವೆ ತಿಳ್ಕೊರಿ. ರೌಂಡಿಂಗ್ ಆಫ್ ದ ಆ್ಯಕ್ಚುಯಲ್ ಸಮ್ ಆಫ್ ಯಾವ ನಂಬರ್ ಬಂದಿತ್ತು ನಮಗೆ? ಆ್ಯಕ್ಚುಯಲ್ ಸಮ್ ಎಷ್ಟು ಬಂದಿತ್ತು? 13.063. ಇಟ್ ಹ್ಯಾಸ್ ಬೀನ್ ರಿಪೋರ್ಟೆಡ್ ಆಸ್ 13.1 ಅಂತ ಬರ್ದಿದ್ದೀವಿ ನಾವು. ದಿಸ್ ಈಸ್ ಬಿಕಾಸ್ ದ ರಿಸಲ್ಟ್ ಟು ಬಿ ರಿಪೋರ್ಟೆಡ್ ಓನ್ಲಿ ಅಪ್ ಟು 1 ಡೆಸಿಮಲ್ ಪ್ಲೇಸ್. ದ ಡಿಜಿಟ್ ಆಟ್ ದ ಸೆಕೆಂಡ್ ಡೆಸಿಮಲ್ ಪ್ಲೇಸ್ ಇಸ್ ವಾಟ್? 6. ಇದನ್ನೆಲ್ಲ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ ನಾನು ನಿಮಗೆ. ಎಷ್ಟು ಬಂದಿತ್ತು ಅದು? 13.063. ನಾವು ಇಗ್ನೋರ್ ಮಾಡ್ತಾ ಇರೋ ನಂಬರ್ ಎಷ್ಟು? 6, ವಿಚ್ ಈಸ್ ಗ್ರೇಟರ್ ದ್ಯಾನ್ 5. ಹೆನ್ಸ್ ನಾವೇನು ಮಾಡಿದ್ವಿ? ದ ಡಿಜಿಟ್ ಆಟ್ ದ ಫಸ್ಟ್ ಡೆಸಿಮಲ್ ಪ್ಲೇಸ್ ಹ್ಯಾಸ್ ಬೀನ್ ಇನ್ಕ್ರೀಸ್ಡ್ ಬೈ 1. ಫಸ್ಟ್ ಡೆಸಿಮಲ್ ಪ್ಲೇಸ್ ನಾವು ಏನು ಮಾಡಿದ್ವಿ? ಇನ್ಕ್ರೀಸ್ ಮಾಡಿ 1 ಅಂತ ಬರೆದ್ವಿ. ದಿಸ್ ಮೆಥಡ್ ಈಸ್ ಕಾಲ್ಡ್ ರೌಂಡಿಂಗ್ ಆಫ್. ಇದಕ್ಕೇನಂತಾರ? ರೌಂಡಿಂಗ್ ಆಫ್ ಅಂತಾರೆ. ಏನಂತಾರೆ ಇದಕ್ಕೆ? ರೌಂಡಿಂಗ್ ಆಫ್ ಇಟ್ ಈಸ್ ಕಾಲ್ಡ್. ದ ಜನರಲ್ ಪ್ರೊಸೀಜರ್ ಫಾರ್ ರೌಂಡಿಂಗ್ ಆಫ್ ನೋಡ್ರಿ. ಇಫ್ ದ ಡಿಜಿಟ್ ಜಸ್ಟ್ ನೆಕ್ಸ್ಟ್ ಟು ದ ಲಾಸ್ಟ್ ಡಿಜಿಟ್ ಟು ಬಿ ರಿಟೈನ್ಡ್ ಇಸ್ ಲೆಸ್ ದೆನ್ 5. ಇಲ್ಲಿ ನೋಡ್ರಿ, ಈಗ 13.123 ಇತ್ತಂತೇಳಿರಿ ಫಾರ್ ಎಕ್ಸಾಂಪಲ್. ಇಫ್ ದ ಡಿಜಿಟ್ ಜಸ್ಟ್ ನೆಕ್ಸ್ಟ್ ಟು ದ ಲಾಸ್ಟ್ ಡಿಜಿಟ್, ನಿಮ್ಮ ಲಾಸ್ಟ್ ಡಿಜಿಟ್ ಯಾವುದು? 1 ಆಗಬೇಕಾಗಿದೆ. ನೆಕ್ಸ್ಟ್ ಡಿಜಿಟ್ ಯಾವುದು? 2 ಇದೆ. ಬಟ್ ಇಟ್ ಈಸ್ ಲೆಸ್ ದೆನ್ 5. ಲೆಸ್ ದೆನ್ 5 ಇತ್ತಪ್ಪ ಅಂತಂದರೆ ದ ಲಾಸ್ಟ್ ಡಿಜಿಟ್ ಈಸ್ ಟೇಕನ್ ಆಸ್ ಸಚ್ ಆ್ಯಂಡ್ ಆಲ್ ಅದರ್ ಡಿಜಿಟ್ಸ್ ಆರ್ ಡ್ರಾಪ್ಡ್. ಇದು 2 ಏನಿದೆ ಅಲ್ವಾ, ಇದು ನಮಗೆ ಎಲ್ಲಿವರೆಗೂ ಬೇಕಾಗಿದೆ? ಡೆಸಿಮಲ್ ಪಾಯಿಂಟ್, ಡೆಸಿಮಲ್ ಪ್ಲೇಸ್ 1 ವರೆಗೂ ಬೇಕಾಗಿದೆ ಅಲ್ವಾ. ಸೊ ಇಲ್ಲಿ ನಾವು ಇಗ್ನೋರ್ ಮಾಡುವಂಥ ನಂಬರು 2 ಇದೆ. ಫಸ್ಟ್ ನಂಬರು 2 ಈಸ್ ಲೆಸ್ ದೆನ್ 5 ಅಂದರೆ ಸೀದಾ ರಿಜೆಕ್ಟ್ ಮಾಡಿಬಿಡ್ರಿ. 13.1 ಅಂತ ಬರೆದ್ಬಿಡ್ರಿ. ಏನೂ ಚೇಂಜಸ್ ಮಾಡೋ ಅವಶ್ಯಕತೆ ಇಲ್ಲ. ಈ ಥರ ರೌಂಡ್ ಆಫ್ ಮಾಡಬೇಕು. ನಿಮಗೆ ಎಷ್ಟು ಡೆಸಿಮಲ್ ಪ್ಲೇಸ್ವರೆಗೂ ಬೇಕಾಗ್ಯದ ಅಷ್ಟು ಡೆಸಿಮಲ್ ಪ್ಲೇಸ್ವರೆಗೂ ತೊಗೊಳ್ರಿ. ಉಳ್ಕಿದ ನಂಬರನ್ನು ರಿಜೆಕ್ಟ್ ಮಾಡುವಾಗ, ಡ್ರಾಪ್ ಮಾಡುವಾಗ ಅದರಲ್ಲಿರೋ ಅಂಥ ಫಸ್ಟ್ ನಂಬರು ಲೆಸ್ ದೆನ್ 5 ಇತ್ತಂದರೆ ಏನು ವಿಚಾರ ಮಾಡಬೇಡ್ರಿ, ಕಂಟಿನ್ಯೂ ಮಾಡಿರಿ, ಡ್ರಾಪ್ ಮಾಡಿ ರಿಮೈನಿಂಗ್ ನಂಬರನ್ನು ಬರೆದು ಬಿಡ್ರಿ. ದಟ್ ಈಸ್ ರೂಲ್ ನಂಬರ್ 1 ಫಾರ್ ರೌಂಡಿಂಗ್ ಆಫ್. ರೂಲ್ ನಂಬರ್ 2 ಫಾರ್ ರೌಂಡಿಂಗ್ ಆಫ್. ಇಫ್ ದ ಡಿಜಿಟ್ ಈಸ್ ಗ್ರೇಟರ್ ದೆನ್ 5 ಇದ್ರೆ ಏನು ಮಾಡೋದು? ಲಾಸ್ಟ್ ಡಿಜಿಟ್ ಟು ಬಿ ರಿಟೈನ್ಡ್ ಈಸ್ ಇನ್ಕ್ರೀಸ್ಡ್ ಬೈ 1. ಇಲ್ಲಿ ನೋಡ್ರಿ, 13.123 ಬರೆಯೋ ಬದಲಿ ಇಲ್ಲಿತ್ತಲ್ಲ 13.063 ಇತ್ತಲ್ಲ. ಫಸ್ಟ್ ನಂಬರ್ ಯಾವ್ದು ಇಗ್ನೋರ್ ಮಾಡ್ತಾ ಇರೋದು? 6. ಮೋರ್ ದೆನ್ 5 ಇರೋದ್ರಿಂದ ಪ್ರೀವಿಯಸ್ ನಂಬರ್ಗೆ ಏನು ಮಾಡಿದ್ರಿ? 1 ನಂಬರ್ ಆ್ಯಡ್ ಮಾಡಿದ್ರಿ. ಅರ್ಥ ಆಯ್ತಾ? ಡ್ರಾಪ್ ಮಾಡುವಂಥ ಡಿಜಿಟ್ಸ್ ಒಳಗಡೆ ಪೈಲಾ ಡಿಜಿಟ್ ಫಸ್ಟ್ ನಂಬರು. ಇಫ್ ಇಟ್ ಈಸ್ ಲೆಸ್ ದೆನ್ 5, ಕಂಟಿನ್ಯೂ ಇಗ್ನೋರಿಂಗ್ ಇಟ್. ಇಫ್ ಇಟ್ ಈಸ್ ಮೋರ್ ದೆನ್ 5, leave it but add 1 to the previous number. Okay, right. ಇಲ್ಲಿ if the digit is equal to 5, suppose exactly equal to 5 ಇತ್ತು ಅಂತ ತಿಳಿರಿ. For example 13.153 ಅದ, 13.253 ಅದ. ಆಫ್ಟರ್ 1 ಡೆಸಿಮಲ್ ಪ್ಲೇಸ್ ನಮಗೆ ಬರೆಯೋದದ 13.2 ಅಂತ ಬರೆಯೋದದ. ಇಲ್ಲಿ 13.1 ಅಂತ ಬರೆಯೋದದ. ಬಟ್ ನಾ ಇಗ್ನೋರ್ ಮಾಡ್ತಾ ಇರೋ ನಂಬರ್ ಎಷ್ಟು? ಇಲ್ಲಿ 5 ಇದೆ. ಇಫ್ ದ ಡಿಜಿಟ್ ಈಸ್ ಈಕ್ವಲ್ ಟು 5 ಲೈಕ್ ದಿಸ್, ಈ ಥರ ಇತ್ತಂದರೆ ದ ಲಾಸ್ಟ್ ಸಿಗ್ನಿಫಿಕೆಂಟ್ ಫಿಗರ್ ಈಸ್ ಲೆಫ್ಟ್ ಅನ್ಚೇಂಜ್ಡ್. ಇಫ್ ಇಟ್ ಈಸ್ ಇವನ್, ಇಲ್ಲಿ 5 ಇದೆ, 5ಅನ್ನು ಇಗ್ನೋರ್ ಮಾಡತ್ತೀರಿ. ಲಾಸ್ಟ್ ಸಿಗ್ನಿಫಿಕೆಂಟ್ ಫಿಗರ್ ಯಾವುದಿಲ್ಲಿ? 2. 5ಅನ್ನು ಇಗ್ನೋರ್ ಮಾಡಿ ಬರೆಯುವಾಗ ಲಾಸ್ಟ್ ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟು? 2. ಇಫ್ ಇಟ್ ಈಸ್ ಇವನ್ ನಂಬರ್ ಇತ್ತಂತಂದರೆ ಇಗ್ನೋರ್ ಮಾಡಿರಿ, ಆ್ಯಸ್ ಇಟ್ ಈಸ್ ಅಷ್ಟೇ ಬರೀರಿ. ಆ 5ಅನ್ನು ಬಿಟ್ಟು ಕೂಡಲೇ ಇಲ್ಲಿ ಆಡ್ ನಂಬರ್ ಇತ್ತಂದರೆ ಆಡ್ ನಂಬರ್ 1 ಆ್ಯಡ್ ಮಾಡಬೇಕು. ಆವಾಗ 13.2 ಆಗುತ್ತೆ. 13.2 ಆಗುತ್ತೆ. ಇಸ್ ದ್ಯಾಟ್ ಕ್ಲಿಯರ್? ಐ ವಿಲ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್ ಆ್ಯಂಡ್ ಎಕ್ಸ್ಪ್ಲೇನ್ ಯು. ಇಲ್ಲೇ ನೋಡ್ರಿ,
I have got 2.3456. I want to express up to 2 decimal places. 2 ಡೆಸಿಮಲ್ ಪ್ಲೇಸ್ ವರೆಗೂ ನನಗೆ ನಂಬರನ್ನು ಎಕ್ಸ್ಪ್ರೆಸ್ ಮಾಡಬೇಕಾಗಿದೆ. ಅಂದರೆ ನಾನು ಏನು ಬರೀಬೇಕಾಗಿದೆ ಈಗ 2.34 ಅಂತ ಬರೀಬೇಕಾಗಿದೆ. ಇಲ್ಲಿ ನಾನು ಏನು ಬರೀತೀನಿ 2.34. ಹಿಯರ್ ಐ ಆಮ್ ಗೋಯಿಂಗ್ ಟು ರೈಟ್ ಅಗೇನ್ 2.34 ಅಂತ ಬರೀತೀನಿ. ಇಲ್ಲೇ ನೋಡ್ರಿ, ವಾಟ್ ಈಸ್ ದ ನಂಬರ್ ಐ ಆಮ್ ಇಗ್ನೋರಿಂಗ್? ಎಕ್ಸಾಕ್ಟ್ಲಿ 5 ಅದ ಇಲ್ಲಿ, ಎಕ್ಸಾಕ್ಟ್ಲಿ 5 ಅದ ಅಲ್ವಾ? ಬಟ್ ಪ್ರೀವಿಯಸ್ ನಂಬರ್ ಏನದ? ಇವನ್ ನಂಬರ್ ಅದ. ವಾಟ್ ಇಸ್ ದಿಸ್? ದಿಸ್ ಇಸ್ ದ ಇವನ್ ನಂಬರ್. ಇವನ್ ನಂಬರ್ ಇರೋದ್ರಿಂದ ಐ ವಿಲ್ ಇಗ್ನೋರ್, ಅದನ್ನು ಬಿಟ್ಬಿಡ್ತೀನಿ. 2.34 is right. 2.34 is right. Okay, right. Now ಇದಲ್ಲ, ಈಗ ಐ ಹ್ಯಾವ್ ಗಾಟ್ 2.3356 ಅಂತ ತಿಳಿರಿ. ಮತ್ತೆ ನನಗೆ 2 ಡೆಸಿಮಲ್ ಪ್ಲೇಸ್ವರೆಗೂ ಬರೀಬೇಕಾಗ್ಯದ. ಇದನ್ನ ಹೆಂಗೆ ಬರೀತೀನಿ ನಾನು? 2.33 ಅಂತ ಬರದೆ ಏನು ಇಗ್ನೋರ್ ಮಾಡಿದೆ? 5 ಇಗ್ನೋರ್ ಮಾಡ್ತಾ ಇದ್ದೀನಿ. ಬಟ್ ಇಲ್ಲೇನದ ನಂಬರು? ಆಡ್ ನಂಬರ್ ಇದೆ ಅಲ್ವಾ? ಸೊ ಈ ಥರ ಬರಿಬೋದು. ಆಡ್ ನಂಬರ್ ಇತ್ತಂತಂದರೆ, ಇಲ್ಲಿ ಆಡ್ ನಂಬರ್ ಇತ್ತಂದರೆ ಅದಕ್ಕೊಂದು ಆ್ಯಡ್ ಮಾಡಬೇಕು. ಸೊ ನಿಮ್ಮ ಆನ್ಸರ್ 2.34 ಇಸ್ ರೈಟ್. ಯಾವಾಗಿದು? ಇಗ್ನೋರ್ ಮಾಡ್ತಾ ಇರೋವಂಥ ನಂಬರ್ಸಲ್ಲಿ ಪೈಲಾ ನಂಬರ್, ಫಸ್ಟ್ ನಂಬರು ಎಕ್ಸಾಕ್ಟ್ಲಿ 5 ಇತ್ತಂದರೆ ಯು ಹ್ಯಾವ್ ಟು ಫಾಲೋ ದಿಸ್. 5 ಡ್ರಾಪ್ ಮಾಡಿದ ಕೂಡಲೇ ಇಲ್ಲಿ ಇವನ್ ನಂಬರ್ ಇತ್ತಪ್ಪ ಅಂದರೆ ಸ್ಟ್ರೇಟ್ ಅವೇ ಡ್ರಾಪ್ ಇಟ್ ಆ್ಯಂಡ್ ರೈಟ್ ವಾಟ್ ಎವರ್ ಇಸ್ ಲೆಫ್ಟ್. 5 ಡ್ರಾಪ್ ಮಾಡಿದ ಕೂಡಲೇ ನಂಬರ್ ಇಲ್ಲಿ ಆಡ್ ಇತ್ತಪ್ಪ ಅಂದ್ರೆ ಅದಕ್ಕೊಂದು ನಂಬರ್ ಆ್ಯಡ್ ಮಾಡಬೇಕು, ಆ್ಯಡ್ ಮಾಡಿ ಬರೀಬೇಕು. ದಿಸ್ ಇಸ್ ಹೌ ಈಸ್ ದ ರೂಲ್ ವೆನ್ ಯು ಆರ್ ಡ್ರಾಪಿಂಗ್ ದ ನಂಬರ್ಸ್ ವೆನ್ ದರ್ ಇಸ್ ಫಸ್ಟ್ ನಂಬರ್ ಇಸ್ 5. ಆಯ್ತಾ? ದ ರಿಸಲ್ಟ್ ಆಫ್ ಮಲ್ಟಿಪ್ಲಿಕೇಶನ್ ಆರ್ ಡಿವಿಷನ್ ಮಾಡ್ತಾ ಇರುವಾಗ, ರಿಸಲ್ಟ್ ಆಫ್ ಅಡಿಷನ್ ಆರ್ ಸಬ್ಸ್ಟ್ರಾಕ್ಷನ್ಗೆ ಏನಂದ್ರಿ? ನೀವು ಆ್ಯಡ್ ಮಾಡ್ತಾ ಇದ್ದೀರಿ ಅಥವಾ ಸಬ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೀರಿ ಅಂತಂದರೆ ಫೈನಲ್ ಆನ್ಸರು ಏನು ಮಾಡಬೇಕು? ನೀವು ಆ್ಯಡ್ ಮಾಡ್ತಾ ಇರೋ ನಂಬರ್ಸ್ ಒಳಗೆ ಲೀಸ್ಟ್ ಪ್ರಿಸೈಸ್ ನಂಬರ್ ನೋಡಬೇಕು. ಫೈನಲ್ ಆನ್ಸರು ಕೂಡ ಅಷ್ಟೇ ಲೀಸ್ಟ್ ಪ್ರಿಸೈಸ್ ಆಗಿರಬೇಕು. ಅಂದರೆ ನಂಬರ್ ವಿತ್ ಲೀಸ್ಟ್ ಡೆಸಿಮಲ್ ಪಾಯಿಂಟ್ ಇರುತ್ತಲ್ವಾ, ಅಷ್ಟೇ ಡೆಸಿಮಲ್ ಪಾಯಿಂಟ್ವರೆಗೂ ನಿಮ್ಮ ಆನ್ಸರನ್ನು ನೀವು ಎಕ್ಸ್ಪ್ರೆಸ್ ಮಾಡಬೇಕು. ದಟ್ ಈಸ್ ಅಡಿಷನ್ ಮತ್ತು ಸಬ್ಸ್ಟ್ರಾಕ್ಷನ್ ಮಾಡುವಾಗ. ಮಲ್ಟಿಪ್ಲಿಕೇಶನ್ ಅಥವಾ ಡಿವಿಷನ್ ಮಾಡುವಾಗ ದ ಆನ್ಸರ್ ಟು ಬಿ ರಿಪೋರ್ಟೆಡ್ to the same number of significant figure as possessed by the least precise term used in the calculation other than exact numbers. ಇಲ್ಲೇ ನೋಡ್ರಿ ಏನು ಹೇಳ್ತಾರೆ ಅವರು. ಓಕೆನಾ? ನೀವು ಯಾವ ನಂಬರನ್ನು ಮಲ್ಟಿಪ್ಲೈ ಅಥವಾ ಡಿವೈಡ್ ಮಾಡ್ತಿರ್ತೀರಿ, ಆ ನಂಬರ್ಸ್ ಒಳಗಡೆ ಯಾವ ನಂಬರ್ಗೆ ಮಿನಿಮಮ್ ಸಿಗ್ನಿಫಿಕೆಂಟ್ ಇರುತ್ತಲ್ವಾ ಆ ನಂಬರ್ ತಗೊಳ್ರಿ. ಎಕ್ಸಾಕ್ಟ್ ನಂಬರ್ ಬಿಡ್ರಿ. ಫಾರ್ ಎಕ್ಸಾಂಪಲ್ 2 ಇದೆ, 2.1 ಇದೆ, 2 ಬಿಟ್ಬಿಡ್ಬೇಕು. 2.1 ಎಕ್ಸಾಕ್ಟ್ ನಂಬರ್ಸ್ ಬಿಟ್ಟು ಮಿಕ್ಕಿದ ನಂಬರ್ಸ್ ಒಳಗಡೆ ಯಾವುದ್ರದ್ದು ಸಿಗ್ನಿಫಿಕೆಂಟ್ ಫಿಗರ್ ಕಡಿಮೆ ಇದೆ ಅಲ್ವಾ, ಅಷ್ಟೇ ಸಿಗ್ನಿಫಿಕೆಂಟ್ ಫಿಗರ್ ನಿಮ್ಮ ಆನ್ಸರಲ್ಲಿ ಇರಬೇಕು. ಅರ್ಥ ಆಯ್ತಾ? ನೋಡ್ರಿ, ದ ರಿಸಲ್ಟ್ ಆಫ್ ದ ಮಲ್ಟಿಪ್ಲಿಕೇಶನ್ ಆರ್ ಡಿವಿಷನ್ ಶುಡ್ ಬಿ ರಿಪೋರ್ಟೆಡ್ ಟು ದ ಸೇಮ್ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ ಆಸ್ ಇಟ್ ಈಸ್ ಪೊಸೆಸ್ಡ್ ಬೈ ಲೀಸ್ಟ್ ಪ್ರಿಸೈಸ್ ಟರ್ಮ್. ಲೀಸ್ಟ್ ಪ್ರಿಸೈಸ್ ಟರ್ಮ್ ಒಂದಿರುತ್ತಲ್ವಾ, ದಟ್ ವಿಲ್ ಬಿ ಹ್ಯಾವಿಂಗ್ ಲೀಸ್ಟ್ ಡೆಸಿಮಲ್ ಪ್ಲೇಸಸ್, ದೇರ್ ಫೋರ್ ಅದಕ್ಕೆ ಸಿಗ್ನಿಫಿಕೆಂಟ್ ಫಿಗರ್ ಲೀಸ್ಟ್ ಇರುತ್ತೆ. ಅಷ್ಟೇ ಸಿಗ್ನಿಫಿಕೆಂಟ್ ಫಿಗರ್ ನಿಮ್ಮ ಆನ್ಸರಲ್ಲಿ ಇರಬೇಕು. ಎಕ್ಸಾಕ್ಟ್ ನಂಬರ್ಸನ್ನು ಬಿಟ್ಟು ಬಿಡಬೇಕು, ಅದರ್ ದೆನ್ ಎಕ್ಸಾಕ್ಟ್ ನಂಬರ್. ಇಲ್ಲೇ ನೋಡ್ರಿ, ಫಾರ್ ಎಕ್ಸಾಂಪಲ್ 4.327 ಮತ್ತೆ ಮಲ್ಟಿಪ್ಲೈಡ್ ಬೈ 2.8 ಮಾಡ್ತಾ ಇದ್ದೀರಿ. ಇಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದಾವ? 4 ಸಿಗ್ನಿಫಿಕೆಂಟ್ ಫಿಗರ್ಸ್ ಇದಾವ. ಇಲ್ಲಿ 2 ಸಿಗ್ನಿಫಿಕೆಂಟ್ ಫಿಗರ್ಸ್ ಇದಾವ. ಸೊ ಇದನ್ನ ಮಲ್ಟಿಪ್ಲೈ ಮಾಡಿದ ಕೂಡಲೇ ನಿಮ್ಮ ಆನ್ಸರ್ ಎಷ್ಟು ಬಂತು? 12.1156. 12.1156 ಅಂದರೆ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟಾಯಿತು? 6 ಸಿಗ್ನಿಫಿಕೆಂಟ್ ಫಿಗರ್ ಆಯಿತು. ಬಟ್ ನೀವು ಮಲ್ಟಿಪ್ಲೈ ಮಾಡ್ತಾ ಇರೋವಂಥ ನಂಬರ್ಸ್ದಲ್ಲಿ ಲೀಸ್ಟ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಇರೋದು ಯಾವುದು? 2.8. ಎಷ್ಟು ಸಿಗ್ನಿಫಿಕೆಂಟ್ ಫಿಗರು? 2. ನಿಮ್ಮ ಆನ್ಸರಲ್ಲೂ 2 ಸಿಗ್ನಿಫಿಕೆಂಟ್ ಫಿಗರ್ ಇರಬೇಕು. ಅಂದರೆ ಇದರಲ್ಲೂ ಕೂಡ 2 ಸಿಗ್ನಿಫಿಕೆಂಟ್ ಫಿಗರ್ ಇರಬೇಕಂದ್ರೆ ನೀವೇನು ಕನ್ಸಿಡರ್ ಮಾಡಬೇಕು? 1 and 2 ಅಷ್ಟೇ ಕನ್ಸಿಡರ್ ಮಾಡಬೇಕು, ಇದೆಲ್ಲ ಇಗ್ನೋರ್ ಮಾಡಬೇಕು. ಸೊ ದಿಸ್ ಈಸ್ ಯುವರ್ ರೈಟ್ ಆನ್ಸರ್. ಗೊತ್ತಾಯ್ತಾ ಸ್ಟೂಡೆಂಟ್ಸ್? ಅಡಿಷನ್ ಸಬ್ಸ್ಟ್ರಾಕ್ಷನ್ ಮಾಡಬೇಕಂದ್ರೆ ಯುವರ್ ಆನ್ಸರ್ ಶುಡ್ ಹ್ಯಾವ್ ಅಷ್ಟೇ ಡೆಸಿಮಲ್ ಪ್ಲೇಸಸ್ಸು ಇದರಲ್ಲಿ ಲೀಸ್ಟ್ ಪ್ರಿಸೈಸ್ ನಂಬರಲ್ಲಿ ಇದ್ದಷ್ಟು. ಮಲ್ಟಿಪ್ಲಿಕೇಶನ್ ಅಥವಾ ಡಿವಿಷನ್ ಮಾಡ್ತಾ ಇದ್ರೆ ನಿಮ್ಮ ಆನ್ಸರ್ ಶುಡ್ ಹ್ಯಾವ್ ಅಷ್ಟೇ ಸಿಗ್ನಿಫಿಕೆಂಟ್ ಫಿಗರ್ಸು ಎದರಲ್ಲಿ ಇದ್ದಷ್ಟು? ಲೀಸ್ಟ್ ಪ್ರಿಸೈಸ್ ನಂಬರಲ್ಲಿ ಇದ್ದಷ್ಟು. ಓಕೆನಾ? ರೈಟ್. ಸ್ಟೂಡೆಂಟ್ಸ್, ರೂಲ್ ನಂಬರ್ 3 ಫಾರ್ expressing the significant figures. If a calculation involves a number of steps, if a calculation is involving
number of steps. The result should be containing the same number of significant figure as that of the least precise number involved other than the exact numbers. Is that clear? Same again. Number of steps ಇದಾವಲ್ಲಿ. ಇಲ್ಲಿ ನೋಡ್ರಿ, ಇಲ್ಲಿ ಮಲ್ಟಿಪ್ಲೈ ಮಾಡಬೇಕು, ಇಲ್ಲಿ ಮಲ್ಟಿಪ್ಲೈ ಮಾಡಬೇಕು, ಎರಡನ್ನೂ ಡಿವೈಡ್ ಮಾಡಬೇಕು. ಇವೆಲ್ಲ ಮಾಡುವಾಗಲೂ ಕೂಡ ನಿಮ್ಮ ಫೈನಲ್ ಆನ್ಸರ್ಗೆ ಏನಿರಬೇಕು, ನಿಮ್ಮ ಫೈನಲ್ ಆನ್ಸರ್ಗೆ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇರಬೇಕು, ಇದರಲ್ಲೇ ಲೀಸ್ಟ್ ಪ್ರಿಸೈಸ್ ನಂಬರ್ದಲ್ಲಿ ಇದ್ದಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸು ನಿಮ್ಮ ಫೈನಲ್ ಆನ್ಸರಲ್ಲಿ ಇರಬೇಕು. ಫಸ್ಟ್ ದ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ದಟ್ ದ ಆನ್ಸರ್ ಶುಡ್ ಕಂಟೈನ್ ಇಸ್ ಡಿಸೈಡೆಡ್. ಇಲ್ಲಿ ನೋಡ್ರಿ, ಇವೆಲ್ಲ ನೋಡಿದ ಕೂಡಲೇ ಏನು ಗೊತ್ತಾಗತ್ತೆ ನಿಮ್ಗೆ, ಏನೇನದ ಇಲ್ಲಿ ನಂಬರ್ಸು. 42.967 ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದಾವೆ ಇಲ್ಲಿ, ಸರಿಯಾಗಿ ಅರ್ಥ ಮಾಡ್ಕೊಳ್ರಿ. ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದಾವ್ರಿ ಇಲ್ಲಿ, 5 ಸಿಗ್ನಿಫಿಕೆಂಟ್ ಫಿಗರು. ಇಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ ಇದಾವ, ಇವೆರಡು 0 ಬಿಟ್ಬಿಡ್ರಿ, 2 4 3 5 4 ಸಿಗ್ನಿಫಿಕೆಂಟ್ ಫಿಗರ್. ಇಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ ಇದಾವ, 0.34 ಅಂದ್ರೆ 2. ಇದು ಎಕ್ಸಾಕ್ಟ್ ನಂಬರ್ ಅದ, ಒಂದೇ ಒಂದು ನಂಬರ್ ಅದ ಇಲ್ಲಿ, ಇದರ ಸಿಗ್ನಿಫಿಕೆಂಟ್ ಫಿಗರ್ ಕನ್ಸಿಡರ್ ಮಾಡಬೇಡ್ರಿ, ಬಿಡ್ರಿ. ಔಟ್ ಆಫ್ 2 5 4 ಲೀಸ್ಟ್ ಯಾವುದು 2. ನಿಮ್ಮ ಆನ್ಸರ್ದು ಸಿಗ್ನಿಫಿಕೆಂಟ್ ಫಿಗರ್ ನಿಮ್ಮ ಆನ್ಸರಲ್ಲಿ ಎಷ್ಟಿರಬೇಕು, 2 ಸಿಗ್ನಿಫಿಕೆಂಟ್ ಫಿಗರ್ ಇರಬೇಕು. ದಟ್ ಈಸ್ ದ ರೂಲ್. ಅರ್ಥ ಆಯ್ತಾ? ಫಸ್ಟ್ ಏನು ಮಾಡ್ಬೇಕು ನೀವು, ಈ ನಂಬರನ್ನು ನೋಡ್ಕೋಬೇಕಾ, ಯಾವುದು ಸಿಗ್ನಿಫಿಕೆಂಟ್ ಫಿಗರ್ ಲೀಸ್ಟ್ ಅದಲ್ಲ, ನನ್ನ ಆನ್ಸರ್ನಲ್ಲಿ ಅಷ್ಟೇ ಸಿಗ್ನಿಫಿಕೆಂಟ್ ಫಿಗರ್ ಇರಬೇಕಂತ ಗೊತ್ತಿರಬೇಕು ನಿಮಗೆ. ಇಸ್ ದಟ್ ಕ್ಲಿಯರ್? ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೇಳಿದ್ರಂತಂದ್ರೆ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ ಇರಬೇಕಂತ ಕೇಳಿದ್ರಂದ್ರೆ ನೀವು ಆನ್ಸರ್ ಸಾಲ್ವ್ ಮಾಡಿ ಹೇಳೋಂಗಿಲ್ಲ, ಡೈರೆಕ್ಟ್ಲಿ ಯಾವುದ್ರದ ಸಿಗ್ನಿಫಿಕೆಂಟ್ ಫಿಗರ್ ಕಡಿಮೆ ಇರುತ್ತಲ್ಲ, ದಟ್ ವುಡ್ ಬಿ ಯುವರ್ ಆನ್ಸರ್. ಓಕೆ, ಫಸ್ಟ್ ದ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ದಟ್ ದ ಆನ್ಸರ್ ಶುಡ್ ಕಂಟೈನ್ ಇಸ್ ಡಿಸೈಡೆಡ್. ಮೊದಲು ಅದನ್ನು ಡಿಸೈಡ್ ಮಾಡ್ರಿ, ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ ಇರಬೇಕಂತ. ಇಟ್ ಶುಡ್ ಬಿ ಈಕ್ವಲ್ ಟು ದ್ಯಾಟ್ ಆಫ್ ದ ಲೀಸ್ಟ್ ಪ್ರಿಸೈಸ್ ಟರ್ಮ್ ಅದರ್ ದೆನ್ ದ ಎಕ್ಸಾಕ್ಟ್ ನಂಬರ್. ಅದನ್ನು ಹೇಳಿದ್ದೀನಿ. ಬಿಫೋರ್ ಕ್ಯಾರಿಂಗ್ ಔಟ್ ದ ಮ್ಯಾಥಮೆಟಿಕಲ್ ಆಪರೇಷನ್, ಮಲ್ಟಿಪ್ಲಿಕೇಶನ್ ಅಥವಾ ಡಿವೈಡ್ ಮಾಡೋಕ್ಕಿಂತ ಮುಂಚೆ, ಎವ್ರಿ ನಂಬರ್ ಈಸ್ ರೌಂಡೆಡ್ ಆಫ್ ಟು ಕಂಟೈನ್ ಒನ್ ಸಿಗ್ನಿಫಿಕೆಂಟ್ ಫಿಗರ್ ಮೋರ್ ದೆನ್ ದ ಆನ್ಸರ್ ವುಡ್ ಹ್ಯಾವ್. ಏನು ಬರೆದ್ರಿ ಈಗ, ಏನಿದು, ಇದನ್ನ ಮಲ್ಟಿಪ್ಲಿಕೇಶನ್ ಅಥವಾ ಡಿವೈಡ್ ಮಾಡೋಕ್ಕಿಂತ ಮುಂಚೆ ಏನು ಮಾಡಬೇಕು, ಯಾವ್ಯಾವ ನಂಬರ್ಸನ್ನು ನೀವು ಮಲ್ಟಿಪ್ಲೈ ಅಥವಾ ಡಿವೈಡ್ ಮಾಡ್ತಾ ಇದ್ದೀರಿ ಅವ್ರನ್ನೆಲ್ಲರೂ ರೌಂಡ್ ಆಫ್ ಮಾಡಬೇಕು. ಅವೆಲ್ಲ ನಂಬರ್ಸನ್ನು ರೌಂಡ್ ಆಫ್ ಮಾಡಬೇಕು. ಎಲ್ಲಿವರೆಗೂ ರೌಂಡ್ ಆಫ್ ಮಾಡಬೇಕು, ನಿಮಗೆ ಸಿಗಬೇಕಾಗಿರುವಂಥ ಸಿಗ್ನಿಫಿಕೆಂಟ್ ಫಿಗರ್ಗಿಂತ ಒಂದು ಸಿಗ್ನಿಫಿಕೆಂಟ್ ಫಿಗರ್ ಜಾಸ್ತಿ ಇರುವಷ್ಟು ರೌಂಡ್ ಆಫ್ ಮಾಡಬೇಕು. ನಿಮಗೆ ಇದ್ರ ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟು ಬೇಕಾಗ್ಯದ, ಇದ್ರ ಸಿಗ್ನಿಫಿಕೆಂಟ್ ಫಿಗರ್ 5 4 2, ಲೀಸ್ಟ್ ಯಾವುದು 2. ನನಗೆ 2 ಸಿಗ್ನಿಫಿಕೆಂಟ್ ಫಿಗರ್ ಬೇಕಾಗಿದೆ ಅಲ್ವಾ. ಸೊ ಏನು ಮಾಡ್ಬೇಕು, ನೀವೀಗ ಇದನ್ನ 3 ವರೆಗೂ ಎಕ್ಸ್ಪ್ರೆಸ್ ಮಾಡ್ರಿ. ಏನದ ಇದು, 42.96 ಐತಲ್ವಾ, 42.967 ಐತಲ್ಲ ಇದು, ಅದನ್ನ ಅಪ್ ಟು 3 ಸಿಗ್ನಿಫಿಕೆಂಟ್ ಫಿಗರ್ಸ್ ವರೆಗೂ ಎಕ್ಸ್ಪ್ರೆಸ್ ಮಾಡ್ರಿ. 96 ಇದೆ ಇಲ್ಲಿ, 3 ಅಂದ್ರೆ ಏನಾಗ್ತದ 42.9 ಆಗುತ್ತೆ. ಬಟ್ ಯಾವ ನಂಬರ್ ಇಗ್ನೋರ್ ಮಾಡತ್ತೀರಿ ನೀವು, 6 ಇಗ್ನೋರ್ ಮಾಡತ್ತೀರಿ ಅಂದ್ರೆ ಇಲ್ಲೊಂದು ನಂಬರ್ ಆ್ಯಡ್ ಮಾಡಬೇಕು. ಇಲ್ಲೊಂದು ನಂಬರ್ ಆ್ಯಡ್ ಮಾಡಿದ್ರೆ 10 ಆಯಿತು. 10 ಆದರೆ ಏನಾಗ್ತಿದ್ದು 43 ಆಯಿತು. ಸೊ 43.0 ಬೇಕು ನನಗಿದು, ಇದು 43.0 ಆಯ್ತಿದು. ಇಲ್ಲೇ ನೆಕ್ಸ್ಟ್ ಮಲ್ಟಿಪ್ಲೈಡ್ ಬೈ ವಾಟ್, 0.0245 ಇತ್ತು, 0.0245 ಇದೆ. ಸೊ 3 ಸಿಗ್ನಿಫಿಕೆಂಟ್ ಫಿಗರ್ ಬರಬೇಕಂದ್ರೆ ವಾಟ್ ಐ ಹ್ಯಾವ್ ಟು ಡೂ, 243 ಅಷ್ಟೇ ಕನ್ಸಿಡರ್ ಮಾಡಬೇಕು, 5 ಇಗ್ನೋರ್ ಮಾಡಬೇಕು. ಬಟ್ 5 ಇಗ್ನೋರ್ ಮಾಡುವಾಗ ಬಿಫೋರ್ ಏನದು ನೋಡ್ರಿ ನಂಬರು, 5 ಇಗ್ನೋರ್ ಮಾಡುವಾಗ ಬಿಫೋರ್ ನಂಬರ್ 3 ಅದ ಅಲ್ವಾ. ಸೊ ಏನು ಮಾಡಬೇಕು, 0.024, 5 ಇಗ್ನೋರ್ ಮಾಡಿದರೆ ಆಡ್ ನಂಬರ್ ಇರೋದ್ರಿಂದ ಅದಕ್ಕೊಂದು ನಂಬರ್ ಆ್ಯಡ್ ಮಾಡ್ರಿ, 4. ದಿಸ್ ಇಸ್ ಯುವರ್ ನಂಬರ್ ಡಿವೈಡೆಡ್ ಬೈ 4 ಆ್ಯಸ್ ಇಟ್ ಈಸ್ ಅಲ್ವಾ. ಇಲ್ಲಿ 0.34 ಇದೆ, ಸೊ ದಟ್ ಈಸ್ 0.34 ಅದೇ ಇರಲಿ, ಬಿಕಾಸ್ ದಟ್ ಇಸ್ ಲೀಸ್ಟ್ ಪ್ರಿಸೈಸ್. ಇದನ್ನೆಲ್ಲ ಮಲ್ಟಿಪ್ಲೈ ಮಾಡಿದಾಗ ಯು ವಿಲ್ ಗೆಟ್ ಸಮ್ ವ್ಯಾಲ್ಯೂ. ಆ ವ್ಯಾಲ್ಯೂವನ್ನು ಅಪ್ ಟು 2 ಸಿಗ್ನಿಫಿಕೆಂಟ್ ಫಿಗರ್ಸ್ ನೀವು ಎಕ್ಸ್ಪ್ರೆಸ್ ಮಾಡಬೇಕು. ಅಪ್ ಟು 2 ಸಿಗ್ನಿಫಿಕೆಂಟ್ ಫಿಗರ್ಸ್ ನೀವು ಎಕ್ಸ್ಪ್ರೆಸ್ ಮಾಡಬೇಕು. ಈಸ್ ದ್ಯಾಟ್ ಕ್ಲಿಯರ್ ಸ್ಟೂಡೆಂಟ್ಸ್? ಐ ರಿಪೀಟ್, ಮಲ್ಟಿಪ್ಲಿಕೇಶನ್ ಅಥವಾ ಡಿವಿಷನ್ ಮಾಡಬೇಕಾದಾಗ ಎಲ್ಲ ನಂಬರ್ಸನ್ನು ನೋಡ್ರಿ, ಯಾವುದ್ರದ್ದು ಸಿಗ್ನಿಫಿಕೆಂಟ್ ಫಿಗರ್ ಲೀಸ್ಟ್ ಇದೆ ಅಂತ ನೋಡ್ರಿ, ಅಷ್ಟೇ ಸಿಗ್ನಿಫಿಕೆಂಟ್ ಫಿಗರ್ ನಿಮ್ಮ ಆನ್ಸರಲ್ಲಿ ಇರಬೇಕನ್ನೋದು ಗಮನದಲ್ಲಿ ಇರಲಿ. ನೆಕ್ಸ್ಟ್ ಏನು ಮಾಡಬೇಕು, ನಿಮಗೆ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ ಲಾಸ್ಟ್ ಆನ್ಸರಲ್ಲಿ ಇರಬೇಕಂತ ಗೊತ್ತಾಯ್ತಲ್ಲ. ಈಗ ಯಾವ್ಯಾವ ನಂಬರ್ಸ್ ನೀವು ಮಲ್ಟಿಪ್ಲೈ ಅಥವಾ ಡಿವೈಡ್ ಮಾಡತ್ತೀರಿ ಅವೆಲ್ಲ ನಂಬರ್ಸನ್ನು ರೌಂಡ್ ಆಫ್ ಮಾಡಿರಿ. ಎಲ್ಲಿವರೆಗೂ ರೌಂಡ್ ಆಫ್ ಮಾಡೋದು, 2 ಸಿಗ್ನಿಫಿಕೆಂಟ್ ಫಿಗರ್ ನಂಗೆ ಲಾಸ್ಟ್ ಆನ್ಸರ್ನೇ ಬೇಕಾಗ್ಯದಂದ್ರೆ ನಾನು 3 ಸಿಗ್ನಿಫಿಕೆಂಟ್ ಫಿಗರ್ವರೆಗೂ ಅದನ್ನು ರೌಂಡ್ ಆಫ್ ಮಾಡಬೇಕು. ಅಲ್ಲಿ ಮಾಡಿದ ಕೂಡಲೇ ಫೈನಲ್ ಆನ್ಸರ್ ಏನು ಬರುತ್ತಲ್ಲ ಅದನ್ನು ನಾನು 2 ಸಿಗ್ನಿಫಿಕೆಂಟ್ ಫಿಗರ್ ಬರೋವರೆಗೂ 2 ಸಿಗ್ನಿಫಿಕೆಂಟ್ ಫಿಗರ್ ಬರೋವಂಗೆ ಎಕ್ಸ್ಪ್ರೆಸ್ ಮಾಡಬೇಕು.
This is how you have to report the answer for multiplication or division. Got it, students? Right. Next, remember the rules that, this is very important. This is very, 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 very important. The rules that have been stated above, ಏನೇನು ನಾವು ರೂಲ್ಸ್ ಸ್ಟಡಿ ಮಾಡಿದ್ದೀವಿ, ಎಲ್ಲ ಸಿಗ್ನಿಫಿಕೆಂಟ್ ಫಿಗರ್ಸ್ ರೂಲ್ಸು, ಎಲ್ಲ ಕ್ಯಾಲ್ಕುಲೇಷನ್ಸ್ ರೂಲ್ಸ್ ನಾವೇನೇನು ಸ್ಟಡಿ ಮಾಡಿದ್ದೀವಿ, ದೇ ಆಲ್ ಅಪ್ಲೈ. ದೇ ಹ್ಯಾವ್ ಬೀನ್ ಸ್ಟೇಟೆಡ್ above apply only to non-integral measured quantities. ನಾವು ಯಾವ ಕ್ವಾಂಟಿಟಿಯನ್ನು ಮೆಜರ್ ಮಾಡತ್ತೀವಿ, ಯಾವ ಕ್ವಾಂಟಿಟಿಯನ್ನು ಮೆಜರ್ ಮಾಡಿ ಎಕ್ಸ್ಪ್ರೆಸ್ ಮಾಡತ್ತೀವಲ್ಲವ, ಅಲ್ಲಿ ಮಾತ್ರ ಸಿಗ್ನಿಫಿಕೆಂಟ್ ಫಿಗರ್ಸ್ ಇಂಪ್ಲಿಮೆಂಟ್ ಆಗುತ್ತೆ ರೂಲ್ಸು. ಬಿಕಾಸ್ ಸಿಗ್ನಿಫಿಕೆಂಟ್ ಫಿಗರ್ ಅಂದರೆ ಬೇಸಿಕ್ಲಿ ಏನು, ಎಲ್ಲ ಸರ್ಟನ್ ಡಿಜಿಟು ಪ್ಲಸ್ ಒಂದು ಅನ್ಸರ್ಟನ್ ಡಿಜಿಟ್, ಎಲ್ಲ ಸರ್ಟನ್ ಡಿಜಿಟು ಪ್ಲಸ್ ಒಂದು ಅನ್ಸರ್ಟನ್ ಡಿಜಿಟ್. ಈ ಅನ್ಸರ್ಟನಿಟಿ ಯಾವಾಗ ಬರುತ್ತೆ, ಮೆಜರ್ಮೆಂಟ್ ಮಾಡೋವಾಗ ಮಾತ್ರ ಬರ್ತದೆ. ಸೊ ಅನ್ಲೆಸ್ ಆ್ಯಂಡ್ ಅಂಟಿಲ್ ನೀವು ಮೆಜರ್ಮೆಂಟ್ ಮಾಡತ್ತೀರಿ ಅಂತಂದ್ರೆ ಮಾತ್ರ ಸಿಗ್ನಿಫಿಕೆಂಟ್ ಫಿಗರ್ಸ್ ಬರುತ್ತೆ. ಮೆಜರ್ಮೆಂಟ್ ಮಾಡತ್ತಿಲ್ಲ ಅಂತಂದರೆ ಸಿಗ್ನಿಫಿಕೆಂಟ್ ಫಿಗರ್ ಕಾನ್ಸೆಪ್ಟೇ ಬರೋದಿಲ್ಲ. ಇಸ್ ದಟ್ ಕ್ಲಿಯರ್? ಸೊ ಆಲ್ ದೀಸ್ ರೂಲ್ಸ್ ಆರ್ ಅಪ್ಲಿಕೇಬಲ್ ಫಾರ್ measured quantities, because only in these cases, only in measured quantities, uncertainty in measurement has significance. ಮೆಜರ್ಮೆಂಟ್ ಮಾಡುವಾಗ ಮಾತ್ರ ಅನ್ಸರ್ಟನಿಟಿ ಬರ್ತದೆ, ಇಲ್ಲಾಂದ್ರೆ ಅನ್ಸರ್ಟನಿಟಿ ಇರೋದಿಲ್ಲ. ಈಗ ಒಂದು ಬಾಕ್ಸ್ನಲ್ಲಿ 12 eggs ಇದಾವ, ಇದ್ರೊಳಗೆ ಇದ್ರೊಳಗೆ ಯಾರಾದರೂ ಇದನ್ನು ತಪ್ಪು ಹೇಳೋಕ್ಕೆ ಚಾನ್ಸ್ ಇದೆನಾ? ಎನಿಬಡಿ ಕ್ಯಾನ್ ಕಮ್ ಆ್ಯಂಡ್ ಟೆಲ್ ದೆರ್ ಆರ್ 12 eggs, 12 apples, 12 bananas, 2 chairs. ಎಸ್ ಆರ್ ನೋ? ಸೊ ಎಲ್ಲಿ ನೀವು ಮೆಜರ್ಮೆಂಟ್ ಮಾಡಿ ಎಕ್ಸ್ಪ್ರೆಸ್ ಮಾಡೋದಿರ್ತದಲ್ಲ, ಅಲ್ಲಿ ತಪ್ಪಾಗುವಂಥ ಚಾನ್ಸ್ ಇರುತ್ತೆ, ಅಲ್ಲಿ ಅನ್ಸರ್ಟನಿಟಿ ಚಾನ್ಸ್ ಇರುತ್ತೆ. ಎಲ್ಲಿ ಅನ್ಸರ್ಟನಿಟಿ ಬರುತ್ತೋ ಅಲ್ಲಿ ಸಿಗ್ನಿಫಿಕೆನ್ಸ್ ಬರುತ್ತೆ, ಎಲ್ಲಿ ಅನ್ಸರ್ಟನಿಟಿ ಬರುತ್ತೋ ಅಲ್ಲಿ ಸಿಗ್ನಿಫಿಕೆನ್ಸ್ ಬರುತ್ತೆ. ಈಗ 4 ಜನ ಕೂಡಿ ನೀವೆಲ್ಲೋ ಟ್ರಿಪ್ ಹೊಂಟಿರಿ, 4 ಜನ ಕೂಡಿ ನೀವೆಲ್ಲೋ ಒಂದು ಕಡೆ ಟ್ರಿಪ್ ಹೊಂಟಿರಿ, ಅದ್ರೊಳಗೆ ಒಬ್ಬ ಏನಂತಾನ, ನಂದು ಡೌಟ್ಫುಲ್ ಅದ ಅಂತಾನ. ಅವ ಡೌಟ್ಫುಲ್ ಅದಾನಂತಂದಾಗ ನೀವೇನು ಮಾಡ್ತೀರಿ, ಈಗ 3 ಮಂದಿ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀರಿ. ನಿಮ್ಮ ಸಿಗ್ನಿಫಿಕೆನ್ಸ್ ಎದ್ರ ಮೇಲೆ ಬಂತು, ಈ 3 ಮಂದಿ ಯಾರು ಬರೋದ ಟ್ರಿಪ್ಪಿಗೆ ಅವ್ರ ಮೇಲೆ ನೀವು ಫೋಕಸ್ ಮಾಡ್ತೀರಿ. ಸೊ ನಿಮ್ಮ ಸಿಗ್ನಿಫಿಕೆನ್ಸ್ ಯಾರು, ಈಗ 3 ಮಂದಿ ಏನು ಬರೋದಾರಲ್ಲ ಅವರು, ಪ್ಲಸ್ ಇವ ಬಂದ ಇನ್ಕ್ಲೂಡ್ ಆಗ್ತಾನೆ, ಇಲ್ಲ ಅಂದರೆ ಇಲ್ಲ. ಸೊ ಇಲ್ಲಿ ಏನದ, ಎಲ್ಲಿ ಡೌಟ್ಫುಲ್ನೆಸ್ ಇರುತ್ತೋ ಅಲ್ಲಿ ಸಿಗ್ನಿಫಿಕೆನ್ಸ್ ಬರುತ್ತೆ. ಇಸ್ ದಟ್ ಕ್ಲಿಯರ್? ಸೊ ದೇರ್ ಫೋರ್ ದೀಸ್ ಡು ನಾಟ್ ಅಪ್ಲೈ ಟು ಎಕ್ಸಾಕ್ಟ್ ನಂಬರ್ಸ್. ನೋಡ್ರಿ, ದೀಸ್ ಡು ನಾಟ್ ಅಪ್ಲೈ ಟು ಎಕ್ಸಾಕ್ಟ್ ನಂಬರ್ಸ್ ವೇರ್ uncertainty has no significance. exact number ಅಲ್ಲಿ uncertainty ಬರೋದೇ ಇಲ್ಲ. ಎಕ್ಸಾಂಪಲ್, there are 12 eggs, 12 eggs in a dozen. ಇಲ್ಲಿ uncertainty 1 dozen ಅಂದ್ರೆ 12 ಇರಲೇಬೇಕು ಅವು. there are exactly 1000 ಗ್ರಾಮ್ in 1 kg, 1 kg ಒಳಗೆ 1000 ಗ್ರಾಮ್ ಇರಲೇಬೇಕು, ಇಲ್ಲಿ uncertainty ಇಲ್ಲ. there are exactly 3 feet in 1 yard, 1 yard ಅಲ್ಲಿ 3 feet ಇರಬೇಕು. exact numbers have infinite number of significant figures. ಎಕ್ಸಾಕ್ಟ್ ನಂಬರ್ ಇತ್ತಂತೇಳಿರಿ, ಅದಕ್ಕೆ ಇನ್ಫೈನೈಟ್ ನಂಬರ್ ಆಫ್ ಸಿಗ್ನಿಫಿಕೆಂಟ್ ನಂಬರ್ಸ್ ಇರ್ತಾವ ಎಕ್ಸಾಕ್ಟ್ ನಂಬರ್ಗೆ. ಇಲ್ಲೇ ನೋಡ್ರಿ, ಓನ್ಲಿ ಈಗ 12 eggs ಅಂತ ಕೊಟ್ರೆ ಅಂತೇಳಿರಿ, 12 eggs ಅಂತ ಕೊಟ್ಟರೆ 12 eggs ಅನ್ನು ನೀವು ಬೇಕಾದಂಗೆ ಬರಿಬೋದಲ್ಲ. 12 eggs ಅನ್ನು ನೀವು ಹೆಂಗೆ ಬರಿಬೋದು, 12.0 ಅಂತ ಬರೆದ್ರಿ 3 ಸಿಗ್ನಿಫಿಕೆಂಟ್ ಫಿಗರ್, 12.00 ಅಂತ ಬರೆದ್ರಿ 4 ಸಿಗ್ನಿಫಿಕೆಂಟ್ ಫಿಗರ್, 12.00000 ಅಂತ ಬರೆದ್ರಿ 5 + 2 7 ಸಿಗ್ನಿಫಿಕೆಂಟ್ ಫಿಗರ್. ಸೊ ಲೈಕ್ ದಿಸ್ ಯು ಕ್ಯಾನ್ ಹ್ಯಾವ್ ಇನ್ಫೈನೈಟ್ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್. ಯಾಕಂದರೆ ಅದು 12 ಇರಬೇಕಲ್ಲ, ಚೇಂಜ್ ಆಗೋ ಚಾನ್ಸೇ ಇಲ್ಲ. 1 ಡಜನಲ್ಲಿ 12 ಇರಬೇಕು, ನಾ 12 ಬೇಕಾದಂಗೆ ಬರಿಬೋದು. ಇಸ್ ದ್ಯಾಟ್ ಕ್ಲಿಯರ್? ಸೊ ದೇರ್ ಫೋರ್ ಎಕ್ಸಾಕ್ಟ್ ನಂಬರ್ಸ್ ವಿಲ್ ಹ್ಯಾವ್ ಇನ್ಫೈನೈಟ್ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್. ಇಲ್ಲೇ ನೋಡ್ರಿ ಪ್ರಾಬ್ಲಮ್, ಹೌ ಮೆನಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಆರ್ ದೇರ್ ಇನ್ ಈಚ್ ಆಫ್ ದ ಫಾಲೋಯಿಂಗ್ ನಂಬರ್ಸ್. ಈ ಫಾಲೋಯಿಂಗ್ ನಂಬರ್ಸಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ ಇದ್ದಾವೆ ನೋಡ್ರಿ. 6.005, ಇವೆರಡು ಝೀರೋಸು ಆಫ್ಟರ್ ಡೆಸಿಮಲ್ ಪಾಯಿಂಟ್ ರೈಟ್ ಸೈಡ್ ಬಂದಾವ, ಪ್ಲಸ್ 2 ನಾನ್-ಝೀರೋ ನಂಬರ್ ಮಧ್ಯ ಇದಾವಲ್ವ. ಸೊ ಇದರ ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟು, 4. ಇಲ್ಲೇ ನೋಡ್ರಿ ಅವಗಡ್ರೋಸ್ ನಂಬರ್, ಇದರ ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟು, ಈ 0 ಡೆಸಿಮಲ್ ಪಾಯಿಂಟ್ ಇದು ರೈಟಿಗಿದೆ, ಪ್ಲಸ್ 2 ನಾನ್-ಝೀರೋ ನಂಬರ್ ಮಧ್ಯ ಇದೆ. ಸೊ ದಟ್ 0 ಈಸ್ ಆಲ್ಸೋ ಸಿಗ್ನಿಫಿಕೆಂಟ್, ಅಂದರೆ ಟೋಟಲ್ ಸಿಗ್ನಿಫಿಕೆಂಟ್ ಫಿಗರ್ 4. ಇಲ್ಲೇ ನೋಡ್ರಿ 8000, ಈ 3 ಝೀರೋಸು ರೈಟ್ ಸೈಡ್ ಆಫ್ ದ ಡೆಸಿಮಲ್ ಪ್ಲೇಸ್ ಇಲ್ಲ. ಸೊ ದೇರ್ ಫೋರ್ ದ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ ಇಸ್ 8 ಇದೆ ಅಂತಂದ್ರೆ ಓನ್ಲಿ 1. ಇಲ್ಲೇ ನೋಡ್ರಿ ದೀಸ್ ಝೀರೋಸ್ ಆರ್ ರೈಟ್ಗಿದಾವ, ಬಟ್ ಫಸ್ಟ್ ನಾನ್-ಝೀರೋಕ್ಕಿಂತ ಮುಂಚೆ ಇದಾವ, ಅಂದರೆ ಇವು 3 ಸಿಗ್ನಿಫಿಕೆಂಟ್ ಫಿಗರ್ ಅಲ್ಲ. 2, 5 ಅಂತಂದರೆ ಓನ್ಲಿ 2. ಪೈ ಈಸ್ ವಾಟ್, 22/7. 22/7, ಎಕ್ಸಾಕ್ಟ್ಲಿ 22/7 ಅದು. ಯು ಕ್ಯಾನ್ ರೈಟ್ ಇಟ್ ವಾಟ್ ಎವರ್ ಯು ವಾಂಟ್. 3.14 ಮುಂದೆ ಏನು ಬೇಕಾದ ಬರಿಬೋದು ನೀವು, ಎಷ್ಟು ಬೇಕಾದಷ್ಟು ಬರಿಬೋದಲ್ಲ. ಸೊ ದೇರ್ ಫೋರ್ ಪೈ ಈಸ್ ವಾಟ್,
exact number having infinite number of significant figures. The sum of 18.5 0.4235 ಎರಡನ್ನೂ ಸಮ್ ಮಾಡ್ರಿ, ಅದರೊಳಗೆ ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟಂತ ಬೇಕಂತ ಕೇಳ್ಯಾರ. ಇವೆರಡನ್ನೂ ಸಮ್ ಮಾಡೋ ಅವಶ್ಯಕತೆನೇ ಇಲ್ಲ ಅಲ್ಲಿ. ಎರಡನ್ನೂ ಸಮ್ ಮಾಡಿ ಎಷ್ಟಾದರೂ ನಂಬರ್ ಬರಲಿ, ನಮಗೆ ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟು ಬೇಕಾಗ್ಯದ. ಇವೆರಡದ್ರೊಳಗೆ ಲೀಸ್ಟ್ ಪ್ರಿಸೈಸ್ ಯಾವುದು? ಪಾಯಿಂಟ್ಗಿಂತ ನಂತರ 4 ಡಿಜಿಟ್ ಇದಾವ, ಇಲ್ಲಿ ಒಂದೇ ಇದೆ. ಸೊ ದಿಸ್ ಇಸ್ ಅವರ್ ಲೀಸ್ಟ್ ಪ್ರಿಸೈಸ್. ಎಷ್ಟಿರಬೇಕು? ಇದರಲ್ಲೇ ಇರೋ ಸಿಗ್ನಿಫಿಕೆಂಟ್ ಫಿಗರ್ ಇಲ್ಲೂ ಇರಬೇಕು. ದ ಪ್ರಾಡಕ್ಟ್ ಆಫ್ ದಿಸ್ ಇಲ್ಲಿ ನೋಡ್ರಿ 14 ಇದೆ ಇಲ್ಲಿ. ಸೊ ದೇರ್ ಆರ್ ಓನ್ಲಿ 2 ಡಿಜಿಟ್ಸ್ ಹಿಯರ್, 6.345. ಸೊ ಹಿಯರ್ ದ ಲೀಸ್ಟ್ ಪ್ರಿಸೈಸ್ ನಂಬರ್ ವುಡ್ ಬಿ, ಇಲ್ಲಂತೂ ಡೆಸಿಮಲ್ ಪಾಯಿಂಟ್ ಇಲ್ಲೇ ಇಲ್ಲ. ಸೊ 0.345. ಸೊ ಹಿಯರ್ ಸಿಗ್ನಿಫಿಕೆಂಟ್ ಫಿಗರ್ಸ್ ವುಡ್ ಬಿ 4. Is that clear, students? So therefore you have to be careful about all these rules. Got it? Express the following to 4 significant figures. ಇಲ್ಲಿ ಬೇರೆ ಬೇರೆ ಸಿಗ್ನಿಫಿಕೆಂಟ್ ಫಿಗರ್ಸ್ ಇದಾವ, ಬಟ್ ಸಿಗ್ನಿಫಿಕೆಂಟ್ ಫಿಗರ್ಸು 4 ಆಗುವಂಗೆ ಎಕ್ಸ್ಪ್ರೆಸ್ ಮಾಡಬೇಕು. ಸಿಗ್ನಿಫಿಕೆಂಟ್ ಫಿಗರ್ಸ್ ಕೊಟ್ಟಿರೋ ನಂಬರಲ್ಲಿ 4ಕ್ಕಿಂತ ಬೇರೆ ಇದಾವೆ, ಬಟ್ ನೀವು ಹೆಂಗೆ ಎಕ್ಸ್ಪ್ರೆಸ್ ಮಾಡಬೇಕು? 4 ಸಿಗ್ನಿಫಿಕೆಂಟ್ ಬರೋವಂಗೆ ಎಕ್ಸ್ಪ್ರೆಸ್ ಮಾಡಬೇಕು. ಹೆಂಗೆ ಮಾಡ್ತೀರಿ? ಸೈಂಟಿಫಿಕ್ ನೋಟೇಷನನ್ನು ಯೂಸ್ ಮಾಡಬೇಕು. ಇಸ್ ಇಟ್ ನಾಟ್? ಸೊ ಹಿಯರ್ ಇಟ್ ಈಸ್ ವಾಟ್? ಸೈಂಟಿಫಿಕ್ ನೋಟೇಷನ್. ಓಕೆ, ಆಲ್ರೆಡಿ ಸೈಂಟಿಫಿಕ್ ಆಲ್ರೆಡಿ ಇಟ್ ಇಸ್ ಇನ್ ದ ಡೆಸಿಮಲ್ ಫಾರ್ಮ್. ಸೊ ಹೆಂಗೆ ಬರೀತೀರಿ ಇಲ್ಲಿ? ನಮಗೆ 4 ಸಿಗ್ನಿಫಿಕೆಂಟ್ ಫಿಗರ್ ಬೇಕಾಗ್ಯಾವ ಅಂದ್ರೆ 4 ನಂಬರ್ ತೊಗೊಳ್ರಿ ಸಾಕು. ಯಾವ ನಂಬರ್ ಇಗ್ನೋರ್ ಮಾಡತ್ತೀರಿ? 7, ವಿಚ್ ಇಸ್ ಮೋರ್ ದೆನ್ 5. ಮೋರ್ ದೆನ್ 5 ಇದ್ರೆ ಏನು ಮಾಡಬೇಕು? ಲಾಸ್ಟ್ ಡಿಜಿಟ್ಗೆ ಒಂದು ನಂಬರ್ ಆ್ಯಡ್ ಮಾಡಿರಿ. ಎಷ್ಟಾಯಿತು? 4, 5, 4. ಇದು ದಿಸ್ ಇಸ್ ಹೌ you express this number up to 4 significant figure. ಇಲ್ಲೇ ನೋಡ್ರಿ 48.38 ಅಂತ ಬರೀರಿ. ಬಟ್ ಯಾವ ನಂಬರ್ ಇಗ್ನೋರ್ ಮಾಡತ್ತೀರಿ? 2 is less than 5. ಸೊ ಕೀಪ್ ಇಟ್. ಇಲ್ಲೇ ನೋಡ್ರಿ 70,000 ಅಂತ ಇದೆ, ಸಾರಿ 70,000. ಇದನ್ನ ಹೆಂಗೆ ಬರೀತೀರಿ? 7.0 ಇಂಟು ಸಾರಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ ಇರ್ಬೇಕಂತಂದಾರ? 4 ಅಂದ್ರೆ 7.000 ಮಾಡ್ರಿ. 4 ಆಯ್ತಲ್ಲ, ಪಾಯಿಂಟ್ 4 ಡಿಜಿಟ್ ಹಿಂದೆ ಬಂದಿರಿ, 4 ಡಿಜಿಟ್ ಮುಂದೆ ಹೋಗ್ರಿ. ಸೊ ದಿಸ್ ಇಸ್ ಸೈಂಟಿಫಿಕ್ ನೋಟೇಷನ್. ಎಷ್ಟಾಯಿತು ಸಿಗ್ನಿಫಿಕೆಂಟ್ ಫಿಗರ್? 4. ಇಲ್ಲೇ ನೋಡ್ರಿ ಸಿಗ್ನಿಫಿಕೆಂಟ್ ಫಿಗರ್ 4 ಆಗಬೇಕಾಗ್ಯದಲ್ಲ, 2.659 ಇಟ್ಕೋರಿ. ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟಾಯಿತು? 4 ಆಯ್ತಲ್ಲ. ಬಟ್ ಯಾವ ನಂಬರ್ ಇಗ್ನೋರ್ ಮಾಡಿದಿರಿ? 8 ಇಗ್ನೋರ್ ಮಾಡಿರಲ್ಲ. ಮೋರ್ ದೆನ್ 5. ಮೋರ್ ದೆನ್ 5 ಅಂದರೆ ಇಲ್ಲಿ 1 ಆ್ಯಡ್ ಮಾಡಿರಿ. 1 ಆ್ಯಡ್ ಮಾಡಿದ್ರೆ ಎಷ್ಟಾಗತ್ತಿದ್ದು? 10 ಆಗುತ್ತಾ? 59 ಇದ್ದು 9 ಇದ್ದದ್ದು 10 ಆದ್ರೆ 59 ಇದ್ದದ್ದು ಎಷ್ಟಾಗತ್ತಾ? 60 ಆಗುತ್ತಾ? 2.660 ಇಂಟು 10⁻3. ದಿಸ್ ಯು ಆನ್ಸರ್. ಇಲ್ಲೇ ನೋಡ್ರಿ 4.687 ಇಂಟು 10⁻3 ಡಿಜಿಟ್ ಮುಂದೆ ಹೋಗಿರಿ, 3 ಡಿಜಿಟ್ ಹಿಂದೆ ಬರ್ರಿ. ದಿಸ್ ಇಸ್ ಯು ಆನ್ಸರ್. 4.687 ಇಂಟು 10⁻³ ಎಸ್ ಆರ್ ನೋ? ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟಾಯಿತು? 4. ದಿಸ್ ಇಸ್ ಹೌ ಯು ಕ್ಯಾನ್ ಎಕ್ಸ್ಪ್ರೆಸ್ ದಮ್ ಇನ್ ಅಪ್ ಟು 4 ಸಿಗ್ನಿಫಿಕೆಂಟ್ ಫಿಗರ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ನೆಕ್ಸ್ಟ್, ಹೌ ಮೆನಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಆರ್ ದೇರ್ ಇನ್ ಈಚ್ ಆಫ್ ದ ಫಾಲೋಯಿಂಗ್ ನಂಬರ್? ಇದರೊಳಗೆ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ ಇದಾವೆ ಹೇಳ್ರಿ? 2 zeros ಆಫ್ಟರ್ ದ ಡೆಸಿಮಲ್ ಪ್ಲೇಸ್ ಇದ್ದಾವ, 4 ಆಯ್ತಲ್ಲ. ಇಲ್ಲೇ ನೋಡ್ರಿ 7.5 ಅಂದರೆ ಎಷ್ಟಾಯಿತು? 2 ಆಯ್ತಲ್ಲ. ಇದರೊಳಗೆ ಹೇಳ್ರಿ 67.32 ಮೈನಸ್ 6.3 ಲೀಸ್ಟ್ ಪ್ರಿಸೈಸ್ ನಂಬರ್ ಇದು. ಇದರಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ ಇದಾವೆ? 2. ನಿಮ್ಮ ಆನ್ಸರ್ನಾಗೂ 2 ಸಿಗ್ನಿಫಿಕೆಂಟ್ ಫಿಗರ್ ಇರಬೇಕಾ? ಮಲ್ಟಿಪ್ಲಿಕೇಶನ್ ಡಿವೈಡ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ 3 ಇದಾವ, ಇಲ್ಲಿ 3 ಇದಾವ, ಇಲ್ಲಿ 2 ಇದಾವ. ಡಿವೈಡ್ ಮಾಡಿ ಏನು ಆನ್ಸರ್ ಬರ್ತದ ಅದರೊಳಗೆ 2 ಸಿಗ್ನಿಫಿಕೆಂಟ್ ಫಿಗರ್ ಇರಬೇಕು. ಇಲ್ಲಿ ಇವೆರಡು ಝೀರೋಸ್ ಕೌಂಟ್ ಆಗಲ್ಲ, ಬಿಕಾಸ್ ದಿಸ್ ಝೀರೋ ಇಸ್ ಟು ದ ಲೆಫ್ಟ್ ಆಫ್ ದ ಡೆಸಿಮಲ್ ಪಾಯಿಂಟ್. ಇದು ಬಿಫೋರ್ ದ ಫಸ್ಟ್ ನಾನ್ ಝೀರೋ, ಅಂದರೆ ನಿಮ್ಮ ಕಡೆ ಇರೋ ಸಿಗ್ನಿಫಿಕೆಂಟ್ ಫಿಗರ್ 2 ಮಾತ್ರ. ಇಲ್ಲೂ ಕೂಡ ಇವು 3 ಕೌಂಟ್ ಆಗಲ್ಲ, ಇಲ್ಲಿರೋದು 2 ಮಾತ್ರ. ಇಲ್ಲಿ 2 ಸಿಗ್ನಿಫಿಕೆಂಟ್ ಫಿಗರು, ಇಲ್ಲಿ 4 ಸಿಗ್ನಿಫಿಕೆಂಟ್ ಫಿಗರು. ಸೊ ನಿಮ್ಮ ಆನ್ಸರಲ್ಲಿ 2 ಸಿಗ್ನಿಫಿಕೆಂಟ್ ಫಿಗರ್ ಇರಬೇಕಲ್ವಾ? ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. Now, let us go to dimensional analysis. Dimensional analysis ನಲ್ಲಿ ನಾವು ಏನು ಮಾಡ್ತೀವಿ? ಒಂದು ಫಿಸಿಕಲ್ ಕ್ವಾಂಟಿಟಿಯನ್ನು ಒಂದು ಯೂನಿಟಲ್ಲಿ ಕೊಟ್ಟಿದ್ರೆ ಇನ್ನೊಂದು ಯೂನಿಟಲ್ಲಿ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಕಿಲೋಮೀಟರ್ನ ಕೊಟ್ಟಾರ, ಮೀಟರ್ನಲ್ಲಿ ಎಕ್ಸ್ಪ್ರೆಸ್ ಮಾಡೋದಿದೆ ಡೈಮೆನ್ಷನಲ್ ಅನಾಲಿಸಿಸ್. ಡೈಮೆನ್ಷನಲ್ ಅನಾಲಿಸಿಸ್ ಇಲ್ಲಿ ಒಂದು ಮೆಥಡ್ ಬರ್ತದ, ದಟ್ ಈಸ್ ಕಾಲ್ಡ್ ಆಸ್ ಯೂನಿಟ್ ಫ್ಯಾಕ್ಟರ್ ಮೆಥಡ್. ಯೂನಿಟ್ ಫ್ಯಾಕ್ಟರ್ ಮೆಥಡ್ ಇಲ್ಲೇ ನೋಡ್ರಿ, ಎನಿ ಕ್ಯಾಲ್ಕ್ಯುಲೇಷನ್ ಇನ್ವಾಲ್ವಿಂಗ್ ದ ಯೂಸ್ ಆಫ್ ದ ಡೈಮೆನ್ಷನ್ಸ್ ಆಫ್ ಡಿಫರೆಂಟ್ ಫಿಸಿಕಲ್ ಕ್ವಾಂಟಿಟೀಸ್. ಬೇರೆ ಬೇರೆ ಫಿಸಿಕಲ್ ಕ್ವಾಂಟಿಟೀಸ್ ಇದೆ,
ಬೇರೆ ಬೇರೆ ಫಿಸಿಕಲ್ ಕ್ವಾಂಟಿಟಿ ಡೈಮೆನ್ಷನ್ಸು ಇರೋವಂಥ ಕ್ಯಾಲ್ಕುಲೇಷನ್ಗೆ ಡೈಮೆನ್ಷನಲ್ ಅನಾಲಿಸಿಸ್ ಅಂತ. ಇಸ್ ದಟ್ ಕ್ಲಿಯರ್? ದೇರ್ ಆರ್ ಡಿಫ್ರೆಂಟ್ ಫಿಸಿಕಲ್ ಕ್ವಾಂಟಿಟೀಸ್ ಆ್ಯಂಡ್ ದೇರ್ ಆರ್ ಡಿಫ್ರೆಂಟ್ ಡೈಮೆನ್ಷನ್ಸ್ ಇನ್ವಾಲ್ವ್ಡ್. ಇದಕ್ಕೆ ಡೈಮೆನ್ಷನಲ್ ಅನಾಲಿಸಿಸ್. ಇದರ ಯೂಸ್ ಏನು? ಒಂದು ಫಿಸಿಕಲ್ ಕ್ವಾಂಟಿಟಿದು ಒಂದು ಯೂನಿಟನ್ನು ಬೇರೆ ಯೂನಿಟ್ಗೆ ಕನ್ವರ್ಟ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಲೆಟ್ ಅಸ್ ಸಿ ಹೌ ವಿ ಡೂ ದ್ಯಾಟ್. ಅಲ್ಲಿ ಒಂದು ಫಿಸಿಕಲ್ ಕ್ವಾಂಟಿಟಿದು ಒಂದು ಯೂನಿಟನ್ನು ಬೇರೆ ಯೂನಿಟ್ಗೆ ಕನ್ವರ್ಟ್ ಮಾಡುವಂಥ ಒಂದು ಮೆಥಡ್ಗೆ ಏನಂತಾರೆ? ಯೂನಿಟ್ ಫ್ಯಾಕ್ಟರ್ ಮೆಥಡ್. ಡೈಮೆನ್ಷನಲ್ ಅನಾಲಿಸಿಸಲ್ಲಿ ಯಾವ ಮೆಥಡ್ನಿಂದ ನೀವು ಫಿಸಿಕಲ್ ಕ್ವಾಂಟಿಟಿ ಒಂದು ಯೂನಿಟಲ್ಲಿದೆ, ಇನ್ನೊಂದು ಯೂನಿಟಲ್ಲಿ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಮೆಥಡ್ ಏನಿದೆ ಅಲ್ವಾ, ದಟ್ ಈಸ್ ಕಾಲ್ಡ್ ಯೂನಿಟ್ ಫ್ಯಾಕ್ಟರ್ ಮೆಥಡ್. ಯೂನಿಟ್ ಫ್ಯಾಕ್ಟರ್ ಮೆಥಡನ್ನು ನೋಡೋಣ. ಡೈಮೆನ್ಷನಲ್ ಅನಾಲಿಸಿಸ್ ಇಸ್ ಯೂಸ್ಡ್ ಫಾರ್ ಎನಿ ಒನ್ ಆಫ್ ದ ಫಾಲೋಯಿಂಗ್ ಪರ್ಪಸ್. ಒನ್ ಆಫ್ ದ ಇಂಪಾರ್ಟೆಂಟ್ ಪರ್ಪಸ್ ಯಾವುದು? ಟು ಕನ್ವರ್ಟ್ ಫಿಸಿಕಲ್ ಕ್ವಾಂಟಿಟಿ ಗಿವನ್ ಇನ್ ಒನ್ ಟೈಪ್ ಆಫ್ ಯೂನಿಟ್ ಇಂಟು ಸಮ್ ಅದರ್ ಯೂನಿಟ್. ಒಂದು ಫಿಸಿಕಲ್ ಕ್ವಾಂಟಿಟಿ ಒಂದು ಯೂನಿಟ್ ಕೊಟ್ಟಾರೀಗ ಇನ್ನೊಂದು ಯೂನಿಟ್ಗೆ ಎಕ್ಸ್ಪ್ರೆಸ್ ಮಾಡೋದು. ಇಸ್ ದಟ್ ಕ್ಲಿಯರ್? ದಿಸ್ ಮೆಥಡ್ ಯೂಸ್ಡ್ ಈಸ್ ಕಾಲ್ಡ್ ಫ್ಯಾಕ್ಟರ್ ಲೇಬಲ್ ಮೆಥಡ್ ಆರ್ ಯೂನಿಟ್ ಫ್ಯಾಕ್ಟರ್ ಮೆಥಡ್. ಒಂದು ಫಿಸಿಕಲ್ ಕ್ವಾಂಟಿಟಿದು ಒಂದು ಯೂನಿಟನ್ನು ಮತ್ತೊಂದು ಯೂನಿಟ್ಗೆ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಏನಂತಾರೆ? ಯೂನಿಟ್ ಫ್ಯಾಕ್ಟರ್ ಮೆಥಡ್. ಯೂನಿಟ್ ಫ್ಯಾಕ್ಟರ್ ಮೆಥಡ್ ಈಸ್ ಇನ್ವಾಲ್ವಿಂಗ್ ದ ಫಾಲೋಯಿಂಗ್ ಸ್ಟೆಪ್ಸ್. First, determine the unit conversion factor. Unit conversion factor. Unit factor method ಅಥವಾ factor label method ಅಲ್ಲಿ first ಏನು ಮಾಡಬೇಕು? You have to determine the unit conversion factor. ಏನ್ರಿ unit conversion factor ಅಂದ್ರೆ? For example, conversion of pounds LB into kilogram. Pounds into kilogram ನಿಮಗೆ ಮಾಡಬೇಕಾಗಿದೆ ಕನ್ವರ್ಷನ್. ಏನು ಕೊಟ್ಟಾರ? 1 kg ಅಂದರೆ 2.205 LB ಕೊಟ್ಟಾರವು. 2.205 LB ಕೊಟ್ಟಾರಲ್ವಾ? ಈಗೇನು ಮಾಡಿರಿ? 2.205 1 kg ಕೆಳಗೆ ತೊಗೊಂಡ್ಬರ್ರಿ, ಅಥವಾ 1 kg 2.205 ಕೆಳಗೆ ತೊಗೊಂಬರ್ರಿ. 2.205 ಕೆಳಗಡೆ 1 kg ತೊಗೊಂಬಂದ್ರಿ ಅಂದ್ರೆ ಇದರ ರೇಷಿಯೋ ವ್ಯಾಲ್ಯೂ ಎಷ್ಟಾಯಿತು? 1 ಆಯ್ತಲ್ವಾ? ಇದಕ್ಕೇನಂತಾರ? ಯೂನಿಟ್ ಕನ್ವರ್ಷನ್ ಫ್ಯಾಕ್ಟರ್ ಅಂತಾರೆ. ಯೂನಿಟ್ ಕನ್ವರ್ಷನ್ ಫ್ಯಾಕ್ಟರ್ ಅಂದರೆ ವ್ಯಾಲ್ಯೂ ಆಫ್ 1. ಅದೇ ಒಂದು ವೇಳೆ 2.205 ನೀವು ಈ ಕಡೆ ತಂದಿದ್ರಿ ಅಂತಂದ್ರೆ 1 kg ಅಪಾನ್ 2.205 ಆಗ್ತಿತ್ತಲ್ವಾ? ಅದರ ವ್ಯಾಲ್ಯೂನು 1. ಇದಕ್ಕೇನಂತಾರೆ? ಯೂನಿಟ್ ಕನ್ವರ್ಷನ್ ಫ್ಯಾಕ್ಟರ್. 1 ಕಿಲೋಮೀಟರ್ ಈಸ್ ಈಕ್ವಲ್ ಟು ನಿಮ್ಗೇನು ಕೊಡ್ತಾರೆ ಈಗ? 1 ಕಿಲೋಮೀಟರ್ ಈಸ್ ಈಕ್ವಲ್ ಟು ನೋಡ್ರಿ ಇಲ್ಲಿ 1 ಕಿಲೋಮೀಟರ್ ಈಸ್ ಈಕ್ವಲ್ ಟು 1000 ಮೀಟರ್ ಅಂತ ಕೊಟ್ಟಾರ ಅಂತ ಹೇಳಿರಿ. ಸೊ ಹೌ ಡು ಯು ಗೆಟ್ ಯೂನಿಟ್ ಕನ್ವರ್ಷನ್ ಫ್ಯಾಕ್ಟರ್? 1 ಕಿಲೋಮೀಟರ್ ಡಿವೈಡೆಡ್ ಬೈ 1000 ಮೀಟರ್ or 1000 meter divided by 1 kilometer. Value is 1. This value is 1. So these are called as unit conversion factors. Unit conversion factor ಅಂದ್ರೆ ಏನು? ವ್ಯಾಲ್ಯೂ ಆಫ್ 1. ಈ ವ್ಯಾಲ್ಯೂ ಆಫ್ 1 ಜೊತೆ ನೀವು ಬೇರೆ ಏನು ಮಲ್ಟಿಪ್ಲೈ ಮಾಡಿದ್ರು ಅದರ ವ್ಯಾಲ್ಯೂ ಚೇಂಜ್ ಆಗಲ್ಲ. ಐ ಹ್ಯಾವ್ ಗಾಟ್ ಎಕ್ಸ್ ಅನ್ನೋವಂಥ ಒಂದು ವ್ಯಾಲ್ಯೂ ಅದನ್ನ ನಂತರ ಆ ಎಕ್ಸ್ ಅನ್ನ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿದ್ರು ಎಕ್ಸ್ ವ್ಯಾಲ್ಯೂ ಚೇಂಜ್ ಆಗಲ್ಲ, ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿದ್ರು ಎಕ್ಸ್ ವ್ಯಾಲ್ಯೂ ಚೇಂಜ್ ಆಗಲ್ಲ, ಬಿಕಾಸ್ ಇದ್ರ ವ್ಯಾಲ್ಯೂ ಎಷ್ಟು? 1. The value of unit conversion factor is 1. So therefore ಯಾವುದೇ ನಂಬರನ್ನು ಯೂನಿಟ್ ಕನ್ವರ್ಷನ್ ಫ್ಯಾಕ್ಟರ್ ಜೊತೆ ಮಲ್ಟಿಪ್ಲೈ ಮಾಡೋದ್ರಿಂದ ಆ ನಂಬರ್ದ ವ್ಯಾಲ್ಯೂ ಚೇಂಜ್ ಆಗಲ್ಲ, ಬಿಕಾಸ್ ಇದರ ವ್ಯಾಲ್ಯೂ. ಅರ್ಥ ಆಯ್ತಾ? ಡೈಮೆನ್ಷನಲ್ ಅನಾಲಿಸಿಸ್ ಅಲ್ಲಿ ಫಸ್ಟ್ ಮೆಥಡ್ ಏನು? ಫಸ್ಟ್ ಸ್ಟೆಪ್ ಏನು? ಒಂದು ಯೂನಿಟ್ನಿಂದ ಮತ್ತೊಂದು ಯೂನಿಟ್ಗೆ ಎಕ್ಸ್ಪ್ರೆಸ್ ಮಾಡಬೇಕು, ಕನ್ವರ್ಟ್ ಮಾಡಬೇಕಂತಂದ್ರೆ ಫಸ್ಟ್ ಸ್ಟೆಪ್ ಇಸ್ ವಾಟ್? ಟು ಫೈಂಡ್ ಯೂನಿಟ್ ಕನ್ವರ್ಷನ್ ಫ್ಯಾಕ್ಟರ್. ಯೂನಿಟ್ ಕನ್ವರ್ಷನ್ ಫ್ಯಾಕ್ಟರ್ ಅಂದರೆ ವ್ಯಾಲ್ಯೂ ಆಫ್ 1. ವ್ಯಾಲ್ಯೂ ಆಫ್ 1 ಹೆಂಗೆ ಫೈಂಡ್ ಔಟ್ ಮಾಡಬೇಕು? ಇಲ್ಲೂ ಹೇಳಿದ್ದೀನಿ, ಇಲ್ಲೂ ಹೇಳಿದ್ದೀನಿ. ಕ್ಲಿಯರ್? ಆಮೇಲೆ ಏನು ಮಾಡೋದು? ಮಲ್ಟಿಪ್ಲೈ ದ ಗಿವನ್ ಫಿಸಿಕಲ್ ಕ್ವಾಂಟಿಟಿ. ಏನು ಯಾವ ಕ್ವಾಂಟಿಟಿ ನಿಮಗೆ ಕೊಟ್ಟಿರ್ತಾರಲ್ಲ, ಈ 1000 ಕಿಲೋಗ್ರಾಮನ್ನು ಮಲ್ಟಿಪ್ಲೈ ಮಾಡಿ ಎಕ್ಸ್ಪ್ರೆಸ್ ಮಾಡಿರಿ, ಮಿಲಿಗ್ರಾಮ್ನ ಎಕ್ಸ್ಪ್ರೆಸ್ ಮಾಡಿರಿ. ಓಕೆ, ದೇ ಮೇ ಗಿವ್ ಸಮ್ ಲಾರ್ಜರ್ ಕ್ವಾಂಟಿಟಿ ಟು ಎಕ್ಸ್ಪ್ರೆಸ್ ಇಂಟು ಅ ಸ್ಮಾಲರ್ ಕ್ವಾಂಟಿಟಿ ಕೊಟ್ಟಿರ್ತಾರಲ್ಲ, ಆ ಗಿವನ್ ಕ್ವಾಂಟಿಟಿಯನ್ನು ಮಲ್ಟಿಪ್ಲೈ ಮಾಡಬೇಕು. ಎದ್ರ ಜೊತೆ? ಯೂನಿಟ್ ಕನ್ವರ್ಷನ್ ಫ್ಯಾಕ್ಟರ್ ಜೊತೆ. ಯೂನಿಟ್ ಕನ್ವರ್ಷನ್ ಫ್ಯಾಕ್ಟರ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಅದರ ವ್ಯಾಲ್ಯೂಗೆ ಏನೂ ಆಗೋದಿಲ್ಲ. whatever value is given, that value should be multiplied with unit conversion factor. ಹೆಂಗೆ ಮಲ್ಟಿಪ್ಲೈ ಮಾಡ್ಬೇಕಂತಂದ್ರೆ, retaining the units of the physical quantity as well as that of the unit conversion factors in such a way that all units cancel out, leaving behind only the required units. ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ ನನಗೇನು ಕೊಟ್ಟಾರಂತಂದ್ರೆ 1 ಕಿಲೋಮೀಟರ್ ಈಸ್ ಈಕ್ವಲ್ ಟು 1000 ಮೀಟರ್ ಅಂತ ಕೊಟ್ಟಾರ. ಈಗ
10 ಕಿಲೋಮೀಟರ್ ಅಂದರೆ ಎಷ್ಟು ಅಂತ ಕೊಟ್ಟಾರೆ. 10 ಕಿಲೋಮೀಟರ್ ಅಂದರೆ ಸ್ಟ್ರೇಟ್ ಅವೇ ನೀವು ಮಲ್ಟಿಪ್ಲೈ ಮಾಡಿ ಹೇಳ್ಬೋದು. ಬಟ್ ಯೂನಿಟ್ ಕನ್ವರ್ಷನ್ ಫ್ಯಾಕ್ಟರ್ ಮೆಥಡನ್ನು ಹೆಂಗೆ ಯೂಸ್ ಮಾಡ್ಬೇಕು ನೋಡ್ರಿ. ಇಲ್ಲಿ ವಾಟ್ ಈಸ್ ಯುವರ್ ಯೂನಿಟ್ ಕನ್ವರ್ಷನ್ ಫ್ಯಾಕ್ಟರ್? 1 ಈಸ್ ಈಕ್ವಲ್ ಟು 1 ಕಿಲೋಮೀಟರ್ ಬೈ 1000 ಆಗ್ಬೋದಾ, ಅಥವಾ 1000 ಅಪಾನ್ 1 ಕಿಲೋಮೀಟ್ರು ಆಗ್ಬೋದಲ್ವಾ? ಈಗ ನಮಗೆ ಯಾವ ವ್ಯಾಲ್ಯೂ ಕೊಟ್ಟಾರ? 10 ಕಿಲೋಮೀಟರ್ ಕೊಟ್ಟಾರಲ್ಲ. 10 ಕಿಲೋಮೀಟರ್ ಇಂಟು 1 ಮಾಡಿದರೆ ಎಷ್ಟು? 10 ಕಿಲೋಮೀಟರ್ ಏನ ತಾನೆ. ಸೊ 10 ಕಿಲೋಮೀಟರ್ ಇಂಟು 1. ಬಟ್ 1 ಅಂದರೆ ಏನು? ಇದು ಆಗ್ಬೋದು, ಇದು ಆಗ್ಬೋದು. ಇವೆರಡರೊಳಗೆ ಒಂದನ್ನು ಮಲ್ಟಿಪ್ಲೈ ಮಾಡಬೇಕು. ಯಾವುದನ್ನು ಮಲ್ಟಿಪ್ಲೈ ಮಾಡಬೇಕು? ಯಾವುದನ್ನು ಮಲ್ಟಿಪ್ಲೈ ಮಾಡಿದರೆ ಈ ಯೂನಿಟ್ ಹೋಗಿ ನನಗೆ ಬೇರೆ ಯೂನಿಟ್ ಬರ್ತದಲ್ಲ ಅದು. ಸೊ ಎದರಲ್ಲೇ ಮಲ್ಟಿಪ್ಲೈ ಮಾಡಲಿ? ಇದರಲ್ಲೇ ಮಲ್ಟಿಪ್ಲೈ ಮಾಡೋದಿಲ್ಲ, ಬಿಕಾಸ್ 1000 ಇಸ್ ಮೀಟರ್. ಇಲ್ಲಿ 1 ಇಸ್ ಕಿಲೋಮೀಟರ್, 1000 ಇಸ್ ಮೀಟರ್. ಯಾವ್ದ್ರ ಜೊತೆ ಮಲ್ಟಿಪ್ಲೈ ಮಾಡಲಿ? ಇದರಲ್ಲೇ ಮಲ್ಟಿಪ್ಲೈ ಮಾಡ್ತೀನಿ. ಸೊ ದ್ಯಾಟ್ ಇಟ್ ಬಿಕಮ್ಸ್ 1000 ಮೀಟರ್ ಅಪಾನ್ 1 ಕಿಲೋಮೀಟರ್ ಆಯ್ತಲ್ವಾ? ಹಿಂಗೆ ಮಲ್ಟಿಪ್ಲೈ ಮಾಡಿದ್ರೆ ಕಿಲೋಮೀಟರ್ ಹೋಯಿತು. 10 ಇಂಟು 1000 ಇಸ್ 10,000. ಏನು ಉಳಿತು? ಮೀಟರ್ ಉಳಿತು. ಯೂನಿಟ್ ಕನ್ವರ್ಷನ್ ಫ್ಯಾಕ್ಟರ್ ಸಿಕ್ಕ ಕೂಡಲೇ ಗಿವನ್ ವ್ಯಾಲ್ಯೂ ಜೊತೆ ಯಾವ ಟೈಪ್ ನಾನು ಮಲ್ಟಿಪ್ಲೈ ಮಾಡಬೇಕಂತಂದರೆ, ಬೇಡದೇ ಇರುವಂಥ ಯೂನಿಟ್ ಕ್ಯಾನ್ಸಲ್ ಆಗಬೇಕು, ಬೇಕಾಗಿರುವಂಥ ಯೂನಿಟ್ ಮಾತ್ರ ಉಳಿಬೇಕು. ಹಂಗೆ ಮಲ್ಟಿಪ್ಲೈ ಮಾಡಬೇಕು. ದಟ್ ಈಸ್ ಹೌ ಒನ್ ಯೂನಿಟ್ ಈಸ್ ಕನ್ವರ್ಟೆಡ್ ಟು ಅನದರ್ ಯೂನಿಟ್. ಆಯ್ತಾ? ರೈಟ್. ಇದೆ ನೋಡ್ರಿ, ಅದೇ ದ ಸೇಮ್ ಥಿಂಗ್ ವಾಟ್ ಐ ಆಮ್ ಗೋಯಿಂಗ್ ಟು ಟೆಲ್ ಯು. ಇಫ್ ದ ಕನ್ವರ್ಷನ್ ಇನ್ವಾಲ್ವ್ಸ್ ನಂಬರ್ ಆಫ್ ಸ್ಟೆಪ್ಸ್ ಇದ್ದರೆ, ಈಚ್ ಕನ್ವರ್ಷನ್ ಫ್ಯಾಕ್ಟರ್ ಈಸ್ ಯೂಸ್ಡ್ ಇನ್ ಸಚ್ ಅ ವೇ ದ್ಯಾಟ್ ಯೂನಿಟ್ ಆಫ್ ದ ಪ್ರಿಸೀಡಿಂಗ್ ಫ್ಯಾಕ್ಟರ್ ಕ್ಯಾನ್ಸಲ್ ಔಟ್. ಪ್ರಿಸೀಡಿಂಗ್ ಫ್ಯಾಕ್ಟರ್ ಕ್ಯಾನ್ಸಲ್ ಆಗಬೇಕು, ನೆಕ್ಸ್ಟ್ ಯೂನಿಟ್ ಬರಬೇಕು. ಆ ಥರ ಮಲ್ಟಿಪ್ಲೈ ಮಾಡ್ತಾ ಹೋಗಬೇಕು. ನಾನು ಪ್ರಾಬ್ಲಮ್ಸ್ ತೊಗೋತೀನಿ, ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಇಸ್ ದಟ್ ಕ್ಲಿಯರ್? ರೈಟ್. ಇಲ್ಲೇನು ಹೇಳಿದ್ದಾರೆ ನೋಡ್ರಿ, ಒಂದು ಪ್ರಾಬ್ಲಮ್ ಇದೆ ಅಲ್ಲಿ. ಅ ಮ್ಯಾನ್ ವೇಸ್ 175 LB, ಗೆಟ್ ಇಟ್ ಇನ್ ವೇಟ್, ಐ ಮೀನ್ express his weight in kg, given that 1 kg is 2.205 LB. ಇಲ್ಲೇ ಮಾಡ್ತೀನಿ ನೋಡ್ರಿ. I'll solve it here. Yeah. 1 kg is 2.205 LB ಅಂದರೆ, so what is your unit conversion factor? 1 is equal to 2.205 LB divided by 1 kg, or 1 is also equal to 1 kg by 2.205 LB. This is your unit conversion factor. ಅವ್ರು ಕೊಟ್ಟಿರೋದು ಎಷ್ಟು? 175 LB ಇದೆ. 175 LB is what? 175 LB into 1. 175 LB into 1. ಯಾವುದು 1? 1 ಅಂದರೆ ಇದು ಬರ್ತದ, ಇದು ಬರ್ತದ. ಬಟ್ ಎದನ್ನು ಮಲ್ಟಿಪ್ಲೈ ಮಾಡಬೇಕು? LB ಕ್ಯಾನ್ಸಲ್ ಆಗಿ kg ಉಳಿಬೇಕು. ಹಂಗೆ ಅಂದರೆ 1 kg is gone. 2.205 LB. LB ಹೋಯ್ತಲ್ವಾ? ಸೊ ಏನು ಉಳಿತೀಗ? 175 ಡಿವೈಡೆಡ್ ಬೈ 2.205. ಯಾವ ಯೂನಿಟ್ ಉಳಿತು? kg ಉಳಿತಲ್ವ? ಸೊ ದಿಸ್ ಆನ್ಸರ್ ಎಷ್ಟು ಬರುತ್ತೆ ನೋಡ್ರಿ. ದಟ್ ಈಸ್ ಯೋರ್ ಆನ್ಸರ್ ಇನ್ kg. ದಟ್ ಈಸ್ ಹೌ ಯು ಆರ್ ಎಕ್ಸ್ಪ್ರೆಸ್ಸಿಂಗ್ ಈಸ್ ವೇಟ್ ಇನ್ kg. ಅವ್ರು LB ಒಳಗೆ ಕೊಟ್ಟಾರ, ಪೌಂಡ್ಸ್ನಾಗ ಕೊಟ್ಟಾರ, kg ಒಳಗೆ ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ದಿಸ್ ಈಸ್ ಹೌ ಯು ಡೂ ಇಟ್. ಅಂಡರ್ಸ್ಟುಡ್? ಫಸ್ಟ್ ಏನು ಮಾಡಬೇಕು? ಯೂನಿಟ್ ಕನ್ವರ್ಷನ್ ಫ್ಯಾಕ್ಟರ್ ತಗೊಳ್ರಿ. ಯೂನಿಟ್ ಕನ್ವರ್ಷನ್ ಫ್ಯಾಕ್ಟರ್ 2 ಬರ್ತಾವ. ಆಮೇಲೆ ಗಿವನ್ ಕ್ವಾಂಟಿಟಿಯನ್ನು ಯೂನಿಟ್ ಕನ್ವರ್ಷನ್ ಫ್ಯಾಕ್ಟರಲ್ಲೇ ಮಲ್ಟಿಪ್ಲೈ ಮಾಡಬೇಕು. ಯಾವುದನ್ನು ಮಲ್ಟಿಪ್ಲೈ ಮಾಡಬೇಕು? ಯಾವುದ್ರ ಜೊತೆ ಮಲ್ಟಿಪ್ಲೈ ಮಾಡಿದರೆ ಬೇಡದಿರೋ ಯೂನಿಟ್ ಕ್ಯಾನ್ಸಲ್ ಆಗಬೇಕು, ಬೇಕಾಗಿರೋ ಯೂನಿಟ್ ಅಷ್ಟೇ ಉಳಿಬೇಕು. ಹಂಗೆ ಮಲ್ಟಿಪ್ಲೈ ಮಾಡಬೇಕು. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ರೈಟ್. ನೆಕ್ಸ್ಟ್, ಹೌ ಮೆನಿ ಇಂಚಸ್ ಆರ್ ದೇರ್ ಇನ್ 3 ಕಿಲೋಮೀಟರ್? ನೋಡ್ರಿ, 3 ಕಿಲೋಮೀಟರ್ ಕೊಟ್ಟಾರ, ಎಷ್ಟು ಇಂಚ್ ಇದಾವಂತ ಕೇಳ್ಯಾರ. ಸೊ ಏನು ಮಾಡ್ಬೇಕು ನೀವೀಗ? ಗಿವನ್ ಏನೇನು ಗಿವನ್ ಕ್ವಾಂಟಿಟಿ ಐತೆ ನೋಡ್ರಿ. ಗಿವನ್ 1 ಕಿಲೋಮೀಟರ್. ಇಲ್ಲಿಂದ 1 ಕಿಲೋಮೀಟರ್ನಿಂದ ನಿಮಗೆ ಯೂನಿಟ್ ಕನ್ವರ್ಷನ್ ಫ್ಯಾಕ್ಟರ್ ಎಷ್ಟು ಬರ್ತದ? 1 is equal to 1000 meter by 1 kilometer, or 1 is also equal to 1 kilometer by 1000 meter. ಆಮೇಲೆ ಇದರಿಂದ ಬರುವಂಥ ಯೂನಿಟ್ ಕನ್ವರ್ಷನ್ ಫ್ಯಾಕ್ಟರ್ ಏನು? 1 is equal to 1.094 yard by 1 meter, or 1 is also equal to 1 meter by 1.094 yard. ಇಲ್ಲೇ ನೋಡ್ರಿ, ಇದರಿಂದ ಬರುವಂಥ ಯೂನಿಟ್ ಕನ್ವರ್ಷನ್ ಫ್ಯಾಕ್ಟರ್ 1 is equal to 36 inch by 1 yard, or 1 is equal to 1 yard by 36 inch. ಯೂನಿಟ್ ಕನ್ವರ್ಷನ್ ಫ್ಯಾಕ್ಟರ್ಸ್ ಬಂತ ಎಲ್ಲ? ರೈಟ್. ಈಗ ಕೊಟ್ಟಿರುವಂಥ ನಂಬರ್ ಎಷ್ಟು? ಹೌ ಮೆನಿ ಇಂಚಸ್ ಆರ್ ದೇರ್ ಇನ್ 3 ಕಿಲೋಮೀಟರ್? ಕೊಟ್ಟಿರುವಂಥ ನಂಬರ್ ಎಷ್ಟು? 3 ಕಿಲೋಮೀಟರ್. 3 ಕಿಲೋಮೀಟರನ್ನು ಇಂಚಸ್ನಾಗ ಬರೀಬೇಕು ನಾವೀಗ. 3 ಕಿಲೋಮೀಟರ್ ಈಸ್ ನಥಿಂಗ್ ಬಟ್ ವಾಟ್? 3 ಕಿಲೋಮೀಟರ್ ಇಂಟು 1.
3 ಕಿಲೋಮೀಟರ್ ಇಂಟು 1. ಯಾವ 1 ಅಂದರೆ ಎಷ್ಟೊಂದು ವ್ಯಾಲ್ಯೂ ಅದಾವೆ ಇಲ್ಲಿ. ಯಾವ ವ್ಯಾಲ್ಯೂ ಜೊತೆ ಮಲ್ಟಿಪ್ಲೈ ಮಾಡ್ರೆ ಕಿಲೋಮೀಟರ್ ಕ್ಯಾನ್ಸಲ್ ಆಗುತ್ತೋ ಅದರ ಜೊತೆ ಮಲ್ಟಿಪ್ಲೈ ಮಾಡಿರಿ. ಸೊ ಕಿಲೋಮೀಟರ್ ಎಲ್ಲಿ ಬರಬೇಕು? ಡಿನಾಮಿನೇಟರ್. ಕಿಲೋಮೀಟರ್ ಡಿನಾಮಿನೇಟರ್ನೇ ಬರೋ ವ್ಯಾಲ್ಯೂ ಯಾವುದು? ಇದು. ಸೊ 1000 ಮೀಟರ್ ಬಾಯ್ 1 ಕಿಲೋಮೀಟರ್ ಇದೆ ಅದು. ಸೊ ಕಿಲೋಮೀಟರ್ ಕ್ಯಾನ್ಸಲ್ ಆಗಿ ಏನಾಯಿತು? ಮೀಟರ್ ಬಂತ? ಮೀಟರ್ ಉಳಿತಲ್ಲ? ನಮಗೆ ಮೀಟರ್ನೇ ಕೇಳ್ಯಾರ ಅವ್ರು? ಇಲ್ಲ, ಇಂಚಿನಲ್ಲಿ ಕೇಳಿದ್ದಾರೆ. ಹಿಂಗೆ ಇಂಚ್ ಉಳಿಯೋತನ ಮಲ್ಟಿಪ್ಲೈ ಮಾಡ್ತಾ ಹೋಗಬೇಕು. ಇಲ್ಲಿಗೆ ಮೀಟರ್ ಉಳಿದದ. ಸೊ ನೆಕ್ಸ್ಟ್ ನಮಗೆ ಮೀಟರ್ ಕ್ಯಾನ್ಸಲ್ ಆಗಬೇಕಾಗ್ಯದ. ಮೀಟರ್ ಕ್ಯಾನ್ಸಲ್ ಆಗಬೇಕಂದ್ರೆ ಮೀಟರ್ ಎಲ್ಲಿ ಬರಬೇಕು? ಡಿನಾಮಿನೇಟರ್. ಮೀಟರ್ ಡಿನಾಮಿನೇಟರ್ನೇ ಬರಬೇಕಂದ್ರೆ ಇದರಲ್ಲೇ ಮಲ್ಟಿಪ್ಲೈ ಮಾಡ್ತೀನಿ. ಇದರಲ್ಲೇ ಮಲ್ಟಿಪ್ಲೈ ಮಾಡಿದ್ರೆ ಮತ್ತೆ ವಾಪಸ್ ಕಿಲೋಮೀಟರ್ ಬರ್ತದೆ. ಸೊ ದೇರ್ ಫೋರ್ ಐ ವಿಲ್ ಮಲ್ಟಿಪ್ಲೈ ವಿತ್ ದಿಸ್ 1.094 ಯಾರ್ಡ್ ಬಾಯ್ 1 ಮೀಟರ್. ಈಗ ಇಲ್ಲಿ ಕಿಲೋಮೀಟರ್ ಹೋಯ್ತಲ್ವಾ, ಇಲ್ಲಿ ಮೀಟರ್ ಹೋಯ್ತಲ್ಲ, ಏನು ಉಳಿತು? ಯಾರ್ಡ್. ಯಾರ್ಡ್ದಾಗ ಬೇಕೇ ನಮಗೆ? ಇಲ್ಲ, ಇಂಚ್ನಲ್ಲಿ ಬೇಕಾಗಿದೆ. ಮತ್ತೆ ಮಲ್ಟಿಪ್ಲಿಕೇಶನ್ ಕ್ಯಾರಿ ಆನ್ ಮಾಡಿರಿ. ಎದ್ರ ಜೊತೆ ಮಲ್ಟಿಪ್ಲೈ ಮಾಡಬೇಕು? ಯಾರ್ಡ್ ಕ್ಯಾನ್ಸಲ್ ಆಗಬೇಕು. ಯಾರ್ಡ್ ಕ್ಯಾನ್ಸಲ್ ಆಗಬೇಕಂದ್ರೆ ಇದರಲ್ಲೇ ಮಲ್ಟಿಪ್ಲೈ ಮಾಡಿರಿ. ಏನಾಯಿತು? 36 ಇಂಚ್ ಬಾಯ್ 1 ಯಾರ್ಡ್. ಸೊ ಯಾರ್ಡ್ ಕ್ಯಾನ್ಸಲ್ ಆಯ್ತಲ್ವಾ, ಏನು ಉಳಿತು? ಇಂಚ್. ನಾವು ಯು ಡೋಂಟ್ ನೀಡ್ ಟು ಮಲ್ಟಿಪ್ಲೈ. ಉಳಿದಿದ್ದೆಲ್ಲ ಮಲ್ಟಿಪ್ಲೈ ಮಾಡಿ ಆನ್ಸರ್ ಬರೆದು ಬಿಡೋದು ಅಷ್ಟು. 3 ಇಂಟು ಎಷ್ಟು ಉಳಿತು? 1000 ಇಂಟು 1.094 ಇಂಟು 36. ಇದೆಲ್ಲ ಆನ್ಸರ್ ಮಲ್ಟಿಪ್ಲೈ ಮಾಡಿರಿ. ಏನು ಬರ್ತದಲ್ಲ ಅದು ಇಂಚಸ್ನಾಗ ಬರೆದ್ಬಿಟ್ರೆ ಮುಗೀತು. ದಿಸ್ ಇಸ್ ವಾಟ್ ಇಸ್ ಡೈಮೆನ್ಷನಲ್ ಅನಾಲಿಸಿಸ್. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ನೆಕ್ಸ್ಟ್, ಕನ್ವರ್ಟ್ 16.1 ಕಿಲೋಮೀಟರ್ ಟು ಮೈಲ್ಸ್. ಇವನ್ 16.1 ಕಿಲೋಮೀಟರ್ ಇಂಟು ಮೈಲ್ಸ್ ಯೂಸಿಂಗ್ ದ ಫಾಲೋಯಿಂಗ್ ಇಕ್ವಲೆಂಟ್ಸ್. ನಿಮ್ಗೇನು ಕೊಟ್ಟಾರ? 1 ಕಿಲೋಮೀಟರ್ ಕೊಟ್ಟಾರಲ್ವಾ? ನಿಮ್ಮ ಯೂನಿಟ್ ಕನ್ವರ್ಷನ್ ಫ್ಯಾಕ್ಟರ್ ಎಷ್ಟಾಯಿತು? 1 ಈಸ್ ಈಕ್ವಲ್ ಟು 1000 ಮೀಟರ್ ಬಾಯ್ 1 ಕಿಲೋಮೀಟರ್ ಆಯಿತಾ? ಆರ್ 1 ಕಿಲೋಮೀಟರ್ ಬಾಯ್ 1000 ಮೀಟರ್ ಆಯಿತಾ? ನೆಕ್ಸ್ಟ್ ಇಲ್ಲಿಂದ ಬರೋದೇನು? 1 ಈಸ್ ಈಕ್ವಲ್ ಟು 12 ಇಂಚ್ ಬಾಯ್ 1 ಫೀಟ್ ಅಥವಾ 1 ಫೀಟ್ ಬಾಯ್ 12 ಇಂಚ್. ಇದರಿಂದ ಬರೋದೇನು? 1 ಈಸ್ ಈಕ್ವಲ್ ಟು 100 ಸೆಂಟಿಮೀಟರ್ ಬಾಯ್ 1 ಮೀಟರ್ ಆರ್ 1 ಮೀಟರ್ ಬಾಯ್ 100 ಸೆಂಟಿಮೀಟರ್. ಇಲ್ಲಿಂದ ಬರೋದೇನು? 1 ಈಸ್ ಈಕ್ವಲ್ ಟು 1760 ಯಾರ್ಡ್ ಬಾಯ್ 1 ಮೈಲ್ ಆರ್ 1 ಮೈಲ್ ಈಸ್ ಈಕ್ವಲ್ ಟು 1760 ಯಾರ್ಡ್. ಇಲ್ಲಿಂದ ಬರೋದೇನು ಲಾಸ್ಟ್? 2.54 ಸೆಂಟಿಮೀಟರ್ ಬಾಯ್ 1 ಇಂಚ್ ಆರ್ 1 ಇಂಚ್ ಬಾಯ್ 2.54 ಸೆಂಟಿಮೀಟರ್. ಇದರಿಂದ ಬರೋದೇನು? 1 ಈಸ್ ಈಕ್ವಲ್ ಟು 3 ಫೀಟ್ ಬಾಯ್ 1 ಯಾರ್ಡ್ ಆರ್ 1 ಈಸ್ ಆಲ್ಸೋ ಈಕ್ವಲ್ ಟು 1 ಯಾರ್ಡ್ ಬಾಯ್ 3 ಫೀಟ್. ಲೆಟ್ ಸ್ಟಾರ್ಟ್. ಯಾವ್ದು ನಂಬರ್ ಕೊಟ್ಟಾರ ನಮಗೆ? 16.1 ಕಿಲೋಮೀಟರ್ ಕೊಟ್ಟಾರ. ಎಸ್ ಆರ್ ನೋ? 16.1 ಕಿಲೋಮೀಟರ್ ಅಂತಂದರೆ ಇಟ್ ಬಿಕಮ್ಸ್ ವಾಟ್? 16.1 ಕಿಲೋಮೀಟರ್ ಇಂಟು 1. 16.1 ಕಿಲೋಮೀಟರ್ ಇಂಟು 1. ಸೊ ಎದರಲ್ಲೇ ಮಲ್ಟಿಪ್ಲೈ ಮಾಡಿದರೆ ಕಿಲೋಮೀಟರ್ ಕ್ಯಾನ್ಸಲ್ ಆಗುತ್ತೆ. ಕಿಲೋಮೀಟರ್ ಕ್ಯಾನ್ಸಲ್ ಆಗಬೇಕಂದ್ರೆ ಇದರಲ್ಲೇ ಮಲ್ಟಿಪ್ಲೈ ಮಾಡಲಾ? ಓಕೆ ಫೈನ್. ಸೊ 1000 ಮೀಟರ್ ಬಾಯ್ 1 ಕಿಲೋಮೀಟರ್ ಹೋಯ್ತಲ್ವಾ? ಯಾವುದ್ರಲ್ಲೇ ಮಲ್ಟಿಪ್ಲೈ ಮಾಡಿದ್ರೆ ಮೀಟರ್ ಹೋಗ್ತದೆ. ಈಗ ಮೀಟರ್ ಐಲ್ ಚೂಸ್ ದಿಸ್. ಸೊ 100 ಸೆಂಟಿಮೀಟರ್ ಬಾಯ್ 1 ಮೀಟರ್ ಹೋಯ್ತಾ? ಯಾವುದ್ರಲ್ಲೇ ಮಲ್ಟಿಪ್ಲೈ ಮಾಡಿದ್ರೆ ಸೆಂಟಿಮೀಟರ್ ಹೋಗುತ್ತೆ. ಈಗ ಸೆಂಟಿಮೀಟರ್ ಐಲ್ ಚೂಸ್ ದಿಸ್. 1 ಇಂಚ್ ಬಾಯ್ 2.54 ಸೆಂಟಿಮೀಟರ್ ಹೋಯಿತು. ಯಾವುದ್ರಲ್ಲೇ ಮಲ್ಟಿಪ್ಲೈ ಮಾಡಿದ್ರೆ ಇಂಚ್ ಹೋಗುತ್ತೆ. ಈಗ ಇಂಚ್ ಯಾ ಹಿಯರ್ 1 ಫೀಟ್ ಬಾಯ್ 12 ಇಂಚ್ 1 ಫೀಟ್ ಬಾಯ್ 12 ಇಂಚ್ ಹೋಯ್ತಾ? ಯಾವುದ್ರಲ್ಲೇ ಮಲ್ಟಿಪ್ಲೈ ಮಾಡಿದ್ರೆ ಫೀಟ್ ಹೋಗುತ್ತೆ. ಈಗ ಫೀಟ್ ಯಾ 1 ಯಾರ್ಡ್ ಬಾಯ್ 3 ಫೀಟ್ 1 ಯಾರ್ಡ್ ಬಾಯ್ 3 ಫೀಟ್. ಫೀಟ್ ಹೋಯ್ತಾ? ಯಾರ್ಡ್ ಉಳಿತಲ್ಲ. ಈಗ ಯಾವುದ್ರಲ್ಲೇ ಮಲ್ಟಿಪ್ಲೈ ಮಾಡಿದ್ರೆ ಯಾರ್ಡ್ ಹೋಗುತ್ತೆ. ಈಗ ಯಾರ್ಡ್ ಎಸ್. ಸೊ ಯಾರ್ಡ್ ಹೋಗ್ಬೇಕಂತಂದ್ರೆ 1 ಮೈಲ್ ಬಾಯ್ 1760 ಯಾರ್ಡ್ ಹೋಯಿತು. ಮೈಲ್ ಉಳಿತಲ್ವಾ? ಸೊ ದಿಸ್ ಇಸ್ ದ ಮೈಲ್ ವಿ ವಾಂಟೆಡ್. ಸೊ ಈಗೇನು ಉಳಿದು? 16.1 ಕಿಲೋಮೀಟರ್ ಅಂತಂದರೆ ಏನೇನು ಉಳಿದದ ಎಲ್ಲ ಬರೀರಿ. ಏನೇನು ಉಳಿದದ? 16.1 ಇಂಟು 1000 ಇಂಟು 100 ಇಂಟು
1 upon 2.54 into 1 upon 12 into 1 upon 3 into 1 upon 1760. ಇವೆಲ್ಲ ಎಷ್ಟು ಬರುತ್ತಲ್ಲ ಅಷ್ಟು ಮೈಲ್ ನಮ್ಮ ಆನ್ಸರ್. Is that clear? Got it, everyone? Right. Next, a jug contains 2 liters of milk. Calculate the volume of meter in meter cube. ಇದಂತೂ ನಿಮ್ಗೆ ಗೊತ್ತಿದೆ, ನಾನು ಹೇಳಿದೆ ನಿಮ್ಗೆ ಲಾಸ್ಟ್ ಕ್ಲಾಸ್. 1 ಮೀಟರ್ ಕ್ಯೂಬ್ ಅಂದರೆ ಎಷ್ಟು? 1000 ಲೀಟರ್ ಅಲ್ವಾ? ಸೊ ದೇರ್ ಫೋರ್ ನೀವೇನು ಫೈಂಡ್ ಔಟ್ ಮಾಡ್ಬೇಕೀಗ? 2 ಲೀಟರ್ ಆಫ್ ಮಿಲ್ಕ್. 2 ಲೀಟರ್ ಆಫ್ ಮಿಲ್ಕ್ ಅಂತಂದರೆ 2 liter of milk andre calculate the volume in meter cube. How much will that be? 2 into 1 by 1000. Sorry, we have to do it by, we are doing what? Dimensional analysis mel ಮಾಡಬೇಕು ನಾವು ಇದನ್ನ. ಓಕೆ, ನಮ್ಗೆ ಗೊತ್ತದಲ್ಲ ಏನು? 1 meter cube is 1000 liter. Okay, so what is your unit conversion factor? 1000 liter by 1 meter cube, or 1 is equal to 1 meter cube by 1000 liter. Otherwise also you can do it, no problem. ಎಷ್ಟು ಕೊಟ್ಟಿದಾರ? 2 ಲೀಟರ್ ಮಿಲ್ಕ್ ಕೊಟ್ಟಿದಾರಲ್ವಾ? ಸೊ 2 ಲೀಟರ್ ಈಸ್ ಈಕ್ವಲ್ ಟು 2 ಲೀಟರ್ ಇಂಟು 1. ಯಾವುದ್ರ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಲೀಟರ್ ಹೋಗ್ತದ, ಮೀಟರ್ ಕ್ಯೂಬ್ ಉಳಿತದ. ಎಷ್ಟು? 1 ಮೀಟರ್ ಕ್ಯೂಬ್ ಬೈ 2000 ಲೀಟರ್ ಮಾಡ್ರಿ. ಲೀಟರ್ ಹೋಯ್ತು, ಏನು ಉಳಿತು? 2 upon 2000 meter cube. This is your answer in meter cube. Is that clear, students? Yes. This is all about significant figures, dimensional analysis, numericals. In the next class, we'll start with atomic mass, molecular mass, and mole concept. That is involving more and more calculations. So I guess this class you have understood. Study madri, odri, repeatedly nodri, artha agutte, and then you can attend next class. I'll see you in the next class. Take care. Bye everyone.